ತುಂಬಿಕೊಂಡಿದ್ದ ಮನಸ್ಸಿನಲ್ಲಿ. ಹಾಗಾಗಿ ಅವರನ್ನ ಒಂದು ರೀತಿಯಾಗಿ ಅಭಿನಂದನೆ ಮಾಡಿ ಅವರಿಬ್ಬರಿಗೂ ಹೇಳ್ತಾನೆ, ಕೃಷ್ಣ ಎನ್ನು ಸಂಬೋಧನೆ ಮಾಡಿ ನೀನು ಮಹಾಯೋಗಿ, ಬಲರಾಮನ್ನು ಸಂಬೋಧನೆ ಮಾಡಿ ನೀನು ಶಾಶ್ವತನಾದಂತಹ ಪುರಾಣ ಪುರುಷ. ಅಂದ್ರೆ ಇವರಿಬ್ಬರೂ ಸಹ ಯಾವ ಭೇದವೂ ಇಲ್ಲ, ಇಬ್ಬರು ಒಂದೇ ಅನ್ನುವಂತಹ. ಇವರಿಬ್ಬರೂ ಸಹ ಪ್ರಕೃತಿ ಪುರುಷರು, ಸಾಕ್ಷಾತ್ ಈಶ್ವರರು ಎನ್ನುವುದನ್ನು ನಾನು ತಿಳ್ಕೊಂಡಿದ್ದೇನೆ. ಈ ಜಗತ್ತಿಗೆ ಬೇಕಾದಂತಹದ್ದು ಎಲ್ಲವೂ ಏನು, ಮೊದಲು ಬೇಕಾದದ್ದು ಆಧಾರ, ಆಮೇಲೆ ಕರ್ತ, ಆಮೇಲೆ ಅದಕ್ಕೆ ಕಾರಣ ಅಂದ್ರೆ ಸಾಧನ, ಕೆಲಸದ ಮಾಡೋದಕ್ಕೆ ಸಾಧನ, ಆಮೇಲೆ ಅದಕ್ಕೆ ಕಾರಣ, ಆಮೇಲೆ ಯಾವುದರಿಂದ ಸಂಬಂಧ, ಯಾವ ಉದ್ದೇಶ ಮತ್ತು ಮಾಡಿಸುವವನು ಯಾರು, ಮಾಡುವವನು ಯಾರು, ಕರ್ಮ ಯಾವುದು, ಇದೆಲ್ಲವೂ ಸಹ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಯಾವ ಯಾವ ಪ್ರಕಾರಗಳು ಕಾಣಿಸ್ತಾ ಇದೆಯೋ ಅವುಗಳು, ಮತ್ತೆ ಸಮಯ, ಈ ಎಲ್ಲ ಅಷ್ಟೇ ಅಲ್ಲ, ಅದರಲ್ಲಿ ಒಂದಷ್ಟು ನಡೆಯುತ್ತೆ ಅಲ್ಲ, ಬದಲಾವಣೆಗಳು ನಡೆಯುತ್ತೆ, ಪರಿಣಾಮಗಳು ಉಂಟಾಗುತ್ತೆ, ಬದಲಾವಣೆಗಳು ನಡೆಯುತ್ತೆ, ಪರಿಣಾಮಗಳು ಉಂಟಾಗುತ್ತೆ. ಅವೆಲ್ಲವೂ ಸಹ ಪ್ರಧಾನ ಪ್ರಕೃತಿ ಪುರುಷ ಈಶ್ವರ ಎಲ್ಲವೂ ಸಹ ಆಗಿರುವಂತಹ ನೀನೇ ಹೌದು. ಅಂದ್ರೆ ಈ ಜಗತ್ತು, ಇದರ ಕರ್ತೃ ಎಲ್ಲವೂ ನೀನೇ ಅನ್ನೋ ತಾತ್ಪರ್ಯ. ಎಲ್ಲವೂ ಸಹ ಪ್ರಕೃತಿ ಅಂತ ಅಂದ್ಕೊಳ್ಳುತ್ತೆ, ಶಬ್ದದಿಂದ ವ್ಯವಹಾರ ಮಾಡ್ತೇವೆ. ಈಶ್ವರ ಅಂದ್ರೆ ಪರ, ಅಂದ್ರೆ ಅದು ಎಲ್ಲವೂ ಸಹ. ಈಗ ನಮ್ಗೆ ಬೇರೆ ಬೇರೆಯಾಗಿ ಭೋಗ್ಯ ವಸ್ತು ಭೋಕ್ತೃ, ಆದರೆ ಅದು ವ್ಯಾವಹಾರಿಕ ದೃಷ್ಟಿಯಿಂದ ಅಷ್ಟೇ ಹೊರತು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಇವೆಲ್ಲವೂ ಸಹ ನೀನೇ. ಅದನ್ನ ಬಿಟ್ಟು ಬೇರೆ ಇನ್ನೊಂದು ವಸ್ತು ಬೇರೆ ಇಲ್ಲ. ಅನೇಕ ಪ್ರಕಾರವಾಗಿ ಕಾಣಿಸ್ತಾ ಇದೆಯಲ್ಲ ವಿಶ್ವ ಅಂದ್ರೆ, ಹೌದು, ಆ ವಿಶ್ವವನ್ನ ಜನ್ಮರಹಿತನಾದಂತಹ ನೀನೇ ಅದನ್ನ ಸೃಷ್ಟಿ ಮಾಡಿ, ನೀನೇ ಅದರಲ್ಲಿ ಪ್ರವೇಶವನ್ನು ಮಾಡಿ, ಪ್ರಾಣರೂಪವಾಗಿ ಅಂದ್ರೆ ಕ್ರಿಯಾಶಕ್ತಿಯಾಗಿ, ಜ್ಞಾನಶಕ್ತಿಯಾಗಿ, ಅದನ್ನ ಜೀವಶಕ್ತಿಯಾಗಿ ಇಟ್ಟುಕೊಂಡು ನೀನು ಅದನ್ನು ಧಾರಣೆ ಮಾಡಿದೀಯ. ಪ್ರಾಣ ಎನ್ನುವಂಥದ್ದೇ ಇಟ್ಟುಕೊಂಡು ನೀನು ಅದನ್ನು ಧಾರಣೆ ಮಾಡಿದೀಯ. ಪ್ರಾಣ ಎನ್ನುವಂಥದ್ದೇ ಸೂತ್ರಾತ್ಮ ದೇಹದಲ್ಲಿ. ಈ ಎಲ್ಲವೂ ಸಹ ಪ್ರಾಣ ಬದಲಾದಂತಹ ಎಲ್ಲವೂ ಯಾವ್ದ್ಯಾವ್ದು ನಮ್ಮ ದೇಹದಲ್ಲಿ ಇದೆಯೋ ಎಲ್ಲವೂ ಸಹ ಜಗತ್ತಿಗೆ ಕಾರಣಗಳು ಅನ್ನಿಸಿದ್ರು ಸಹ, ಅಂದ್ರೆ ಅವುಗಳೆಲ್ಲ ಕೆಲಸ ಮಾಡುತ್ತೆ ಅಂತ ಅನಿಸಿದ್ರು ಸಹ ಅವುಗಳಿಗೆ ಪೃಥಕ್ಕಾದಂತಹ ಸ್ವತಂತ್ರವಾದಂತಹ ಶಕ್ತಿಗಳು, ಅಂದ್ರೆ ನಮಗೆ ಹಾಗೆ ಭಾಸವಾಗುತ್ತೆ, ಆದ ತನ್ನ ಶಕ್ತಿಯಿಂದ ಮಾಡ್ತಾ ಇದ್ರೆ ಸೃಷ್ಟಿಯೆಲ್ಲ ಆಗ್ತಾ ಇದೆ ಅಂತ. ಖಂಡಿತ ಅಲ್ಲ, ಅವೆಲ್ಲವೂ ಸಹ ಅವುಗಳದ್ದಲ್ಲ ನಿನ್ಗೆ. ಯದ್ಯಪಿ ಬಾಣ ಗುರಿಯನ್ನ ಭೇದಿಸಿದ್ರು ಸಹ ಬಾಣಕ್ಕೆ ಆ ಶಕ್ತಿ ಬಂದಿರುವುದು ಯೋಧನಿಂದಲೇ ಹೊತ್ತು ಅದಕ್ಕೆ ಸ್ವಯಂ ಆ ಶಕ್ತಿ ಇಲ್ಲ. ಅಚೇತನಗಳಾದ ಅವುಗಳೆಲ್ಲೂ, ಪ್ರಾಣಾದಿಗಳೆಲ್ಲವೂ ಸಹ ಅಚೇತನ, ಅವುಗಳೆಲ್ಲವೂ ಸಹ ನಿನಗೆ ಅಧೀನವಾಗು. ಹಾಗಾಗಿ ಅದು ಸ್ವತಂತ್ರ ಅಲ್ಲ, ಪರತಂತ್ರ ಅಂತ. ಅಷ್ಟೇ ಅಲ್ಲ, ಈ ಎರಡಕ್ಕೂ ಸಹ ಹೋಲಿಕೆನೂ ಇಲ್ಲ. ಇದೇನೇ ಕಾರಣ, ಚೇತನ ಮತ್ತು ಅಚೇತನ. ನೀನು ಚೇತನ, ಅವುಗಳು ಅಚೇತನ, ಹಾಗಾಗಿ ಹಾಗಾಗಿ ಹೋಲಿಕೆ ಕೊಡಕ್ಕೂ ಸಾಧ್ಯ. ಮತ್ತೆ ಒಂದು ಕಾರ್ಯದಲ್ಲಿ ಅನೇಕ ಜನ ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಶುರು ಮಾಡಿಬಿಟ್ರೆ ಆ ಕಾರ್ಯ ನೆರವೇರುವುದೇ ಇಲ್ಲ. ಹಾಗಾಗಿ ಆ ಪ್ರಾಣಾದಿಗಳಿಗೆ ಇರಂತಹ ಶಕ್ತಿ ಅದರದ್ದಲ್ಲ, ಆ ಶಕ್ತಿಶಾಲಿಯಾದಂತಹ ನಿನ್ನಿಂದ ಅವುಗಳಲ್ಲಿ ಹುಟ್ಟುವ ಒಂದು ಪ್ರಭೆ, ನಕ್ಷತ್ರ ಮಿಂಚುಗಳ ಸ್ಫುರಿಸುವಿಕೆ, ಪರ್ವತದಲ್ಲಿರುವಂತಹ ಸ್ಥಿರತೆ, ಭೂಮಿಯಲ್ಲಿರುವಂತಹ ಆಧಾರದ ಗುಣ ಮತ್ತು ಅದರ ಗಂಧ ಎಲ್ಲವೂ ನಿನ್ನ ಶಕ್ತಿ. ಮತ್ತೆ ನೀರಿನಲ್ಲಿ ತೃಪ್ತಿಗೊಳಿಸುವಂತಹ ಮತ್ತು ಪ್ರಾಣಗೊಳಿಸುವಂತಹ ಶಕ್ತಿಗಳೆರಡೂ ಇವೆ. ಮತ್ತೆ ಅದು ನೀನೆ, ಆ ನೀರು ನೀನೆ, ಅದರಲ್ಲಿರುವ ರುಚಿಯೂ ಸಹ ನೀನೆ. ವಾಯುವಿನಲ್ಲಿ ಅನೇಕ ಶಕ್ತಿ ಇದೆ ಅಂತ ಅನ್ಕೊಳ್ತೀವಿ, ಸಾಮರ್ಥ್ಯ, ವೇಗ, ಬಲ, ಕ್ರಿಯೆ, ಚಲನಶಕ್ತಿ ಎಲ್ಲ, ಅದು ಎಲ್ಲವೂ ನಿನ್ನದೇ. ದಿಕ್ಕುಗಳಲ್ಲಿರುವಂತಹ ಅವಕಾಶ ಅಂದ್ರೆ ಎಲ್ಲ ದಿಕ್ಕು ಸಹ ಸ್ಥಳ ಕೊಡುವಂತಹ ಒಂದು ವ್ಯವಸ್ಥೆ. ಆಮೇಲೆ ದಿಕ್ಕು ಸಾಮಾನ್ಯವಾದ ಆಕಾಶ, ಆಕಾಶಕ್ಕೆ ಆಕಾಶ, ಆಕಾಶಕ್ಕೆ ಆಶ್ರಯವಾದಂತಹ ಸ್ಫೋಟ, ಅದರಿಂದಲೇ ಅದು ಹೊರಹೊಮ್ಮಿರೋದು ಶಬ್ದ ತನ್ಮಾತ್ರೆ, ಅದೇನೆ ಪರಾವಾಕ್ ಅಂತ ಅನಿಸ್ಕೊಳುತ್ತೆ. ಆಮೇಲೆ ಅದಾದ್ಮೇಲೆ ಬರುವುದು ಮುಂದಿಂದು ನಾದ, ಅದೇನೆ ಪಶ್ಯಂತಿ ವಾಕ್ ಅಂತ ಅನ್ಸ್ಕೊಳುತ್ತೆ. ನದ ಅವ್ಯಕ್ತೇಶ, ಅದು ಧಾತುವಿನ ಅರ್ಥ. ಅಂದ್ರೆ ಅದರಲ್ಲಿ ಅಕ್ಷರಗಳು ಸ್ಫುರಿಸುವುದಿಲ್ಲ, ಕೇವಲ ಧ್ವನಿ ಮಾತ್ರ. ಇಲ್ಲಿ ಸ್ವಲ್ಪ ಬೇರೆ ರೀತಿಯಾಗಿ ಹೇಳಿದ್ದಾರೆ, ಆದರೆ ಶಾಸ್ತ್ರ ಭಾಷಾ ಇದರಲ್ಲಿ ಮೂಲಾಧಾರದಲ್ಲಿನೇ ಅಂದ್ರೆ ಪರಾವಾಕ್ನಲ್ಲಿಯೇ ನಾದ ಎನ್ನುವುದು ಹುಟ್ಟುಕೊಳ್ಳೋದು. ಅದು ಪಶ್ಯಂತಿಗೆ ಬಂದು ಹೃದಯಕ್ಕೆ ಬಂದು ಅಂದರೆ ನಮಗೆ ಅಕ್ಷರಗಳ ರೂಪದಲ್ಲಿ ಕಾಣುವುದು ಯಾವಾಗ ಅಂದ್ರೆ ನಮ್ಮ ಬಾಯಿಂದ ಹೊರಹೊಮ್ಮಿದಾಗಲೇ. ಆದರೆ ಪರಾವಾಕ್ ಅಂತ ಕೇವಲ ನಾದವನ್ನು ಮಾತ್ರ
ಅನುಭವಿಸೋದು ಅಂತಿದೆಯಲ್ಲ, ಅಂದ್ರೆ ಕೇವಲ ಶಬ್ದ ಮಾತ್ರ, ಧ್ವನಿ ಮಾತ್ರ, ಅದು ಯೋಗಿ ಗಮ್ಯ. ಅಂದ್ರೆ ಬಹಳ ಅತ್ಯಂತ ಸಾಧನೆ ಮಾಡಿದವರು. ಕೆಲವು ಯೋಗಿಗಳಿಗೆ ಅಲ್ಲೂ ಸಹ ಅಕ್ಷರಗಳ ಅಂದ್ರೆ ಶಬ್ದಗಳ ಪದಗಳ ಆವಿರ್ಭಾವ ಕಾಣುತ್ತೆ ಅಂತಾನು ಕೆಲವರು ಹೇಳ್ತಾರೆ. ಓಂಕಾರ ಎನ್ನುವುದೇ ಮಧ್ಯಮ ವಾಕ್. ಆಮೇಲೆ ಒಂದೇ ಶಬ್ದ ರೂಪವಾಗಿ ಅಥವಾ ಪದದ ರೂಪವಾಗಿ ಹೊರಬರೋದಿದೆಯಲ್ಲ, ಅದನ್ನೇ ವೈಖರಿ ವಾಕ್ ಅಂತ ಹೇಳ್ತಾರೆ. ಅದು ಆಕಾರಕ್ಕೆ ಸಂಬಂಧಪಟ್ಟ ಹಾಗೆ ಶಬ್ದಗಳು ಉಂಟಾಗುತ್ತೆ. ಅಂದ್ರೆ ಘಟವನ್ನು ನೋಡಿದಾಗ, ಆಕಾಶವನ್ನ ನೋಡಿದಾಗ ಇದು ಆಕಾಶ ಎನ್ನುವ ವರ್ಣಗಳ ಮೂಲಕ ಅದರ ಜ್ಞಾನವನ್ನು ನಾವು ಪಡಿತೇವೆ. ಇದು ಎಲ್ಲವೂ ಸಹ ನೀನೇನೆ. ಆದ್ರೆ ಮಧ್ಯಮ ಇದೆಯಲ್ಲ, ಹೃದಯದಲ್ಲಿ ನಾವು ಸಹ ಸ್ವಲ್ಪ ಪ್ರಾಣಾಯಾಮಾದಿ ಯೋಗಗಳನ್ನೆಲ್ಲ ಮಾಡಿದಾಗ ಅಲ್ಲಿ ನಾವು ಧ್ವನಿ ಕೇಳಬಹುದು. ಅಂದ್ರೆ ಸ್ವಲ್ಪ ಪ್ರಯತ್ನ, ತುಂಬಾನೇ ಬೇಕು ಪ್ರಯತ್ನ. ಯಾವ್ದಾವ್ದನ್ನೋ ನಾವು ಒಳಗಡೆ ಬಂತು ಧ್ವನಿ ಅಂತ ಅನ್ಕೊಂಡ್ಬಿಡ್ತೇವೆ, ಖಂಡಿತ ಅಲ್ಲ. ಆ ಹೃದಯದಲ್ಲಿ ನಾವು ಅಂತರ್ಮುಖವಾದಾಗ ಆ ಹೃದಯ ಭಾಗದಲ್ಲಿ ಅಂದ್ರೆ ಆಕಾಶದಲ್ಲಿ, ಹೃದಯಾಕಾಶ ಅಂತ ಹೇಳ್ತೀವಲ್ಲ, ಆ ಭಾಗದಲ್ಲಿ ಶಬ್ದದ ಆವಿರ್ಭಾವ ಅಂದ್ರೆ ಯಾವಾಗ್ಲೂ ಗೊತ್ತಾಗಲ್ಲ. ಅಂದ್ರೆ ಕೆಲವು ಸತಿ ನಾವು ಆ ಮಟ್ಟಕ್ಕೆ ಹೋಗಿ ಧ್ಯಾನ ಮಾಡಿದಾಗ ಅಲ್ಲಿಯೂ ಸಹ ನಮಗೆ ಅಂದ್ರೆ ಸ್ವಲ್ಪ ಪ್ರಯತ್ನ ಪಟ್ಟಂತಹವರಿಗೂ ಸಹ ಅಲ್ಲಿ ನಮಗೆ ಅಕ್ಷರದ ವರ್ಣ ರೂಪದಲ್ಲಿ ನಮ್ಗೆ ಧ್ವನಿ ಕೇಳುತ್ತೆ. ಪಶ್ಯಂತಿ ಮತ್ತು ಪರಾದಲ್ಲಿ ಕೇವಲ ಧ್ವನಿ ಮಾತ್ರ, ಅಲ್ಲಿ ಇದಿಲ್ಲ, ವರ್ಣ ರೂಪದಲ್ಲಿ ಇಲ್ಲವೇ ಇಲ್ಲ. ಪಶ್ಯಂತಿಯಲ್ಲಿ ಇದೆ ಎನ್ನುವುದು ಶಬ್ದಶಾಸ್ತ್ರ ಹೇಳುತ್ತೆ. ಇಲ್ಲಿ ಇವರು ಹೇಳೋ ಪ್ರಕಾರ ಪಶ್ಯಂತಲ್ಲಿ ಇರೋದೇನೆ ಇದು ಅಂತ, ನಾದ ಅಂತ. ಅಲ್ಲಿ ಸ್ಫೋಟವಾಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಪರಾವಾಕ್ ಮೂಲಾಧಾರದಲ್ಲಿ ಸ್ಫೋಟವಾಗುತ್ತೆ, ಅಂದ್ರೆ ಹೊರಬರೋದಕ್ಕೆ ಅದು ಕಾರಣವಾಗುತ್ತೆ. ನಾದ ಎನ್ನುವುದು ಬರೋದು ಇವರ ಪ್ರಕಾರ ಪಶ್ಯಂತಿನಲ್ಲಿ ಅಂದ್ರೆ ನಾಭಿಯಲ್ಲಿಯೇ. ಅದು ಓಂಕಾರ ರೂಪವನ್ನು ಮಧ್ಯಮ ಮಾತು, ಅದು ಹೃದಯದಲ್ಲಿ. ಆಮೇಲೆ ಅದು ಎದುರಿಗಿರುವಂತಹ ಅರ್ಥ ಅಂತ ಹೇಳಿದ್ರೆ ವಸ್ತು ಅರ್ಥ. ನಾವು ಹೇಳುವಂತಹದ್ದು ಘಟ ಅಂತ ಇದೆಯಲ್ಲ, ಅದು ಶಬ್ದ. ಆ ವಸ್ತುವನ್ನ ಬೇರೆ ಬೇರೆ ಮಾಡಿ ವರ್ಣದ ರೂಪದಲ್ಲಿ ಅದನ್ನ ನಾವು ತಿಳಿಸ್ತೀವಿ, ಪದಗಳ ರೂಪದಲ್ಲಿ. ಅದೇನೆ ವೈಖರಿ ವಾಕ್ ಅಂತ ಹೇಳಿ. ಮತ್ತೆ ಎಲ್ಲ ಇಂದ್ರಿಯಗಳಿಗೂ ಸಹ ಇಂದ್ರಿಯ ಶಬ್ದಕ್ಕೆ ಏನರ್ಥ ಅಂದ್ರೆ ಆ ವಸ್ತುವನ್ನ ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಸಾಮರ್ಥ್ಯ. ಅಂದ್ರೆ ರೂಪವನ್ನು ತಿಳಿದುಕೊಳ್ಳೋದಕ್ಕೆ ಸಾಮರ್ಥ್ಯ ಕಣ್ಣಿಗೆ ಮಾತ್ರ. ಅಕ್ಷರವನ್ನು ಕೇಳೋದಕ್ಕೆ ಸಾಮರ್ಥ್ಯ ಇರೋದು ಕಿವಿಗೆ ಮಾತ್ರ. ಅಕ್ಷರ ನೋಡೋದಕ್ಕಾಗೋದಿಲ್ಲ, ಕಣ್ಣು ಕೇಳೋದಕ್ಕಾಗೋದಿಲ್ಲ. ಅಂದ್ರೆ ಅದರಲ್ಲಿರುವಂತಹ ವಿಷಯವನ್ನ ಪರಿಗ್ರಹಿಸುವ ಶಕ್ತಿ ಅಂತ ಇಟ್ಕೊಳ್ಬೇಕು ಇಂದ್ರಿಯ. ಅದು ಮತ್ತೆ ಇಂದ್ರಿಯಗಳಿಗೆ ಒಂದೆಲ್ಲದಕ್ಕೂ ಅಭಿಮಾನಿ ದೇವತೆಗಳು, ಮತ್ತೆ ಅವರ ಅಧಿಷ್ಠಾನ ಇರುವಿಕೆ ಎನ್ನುವಂತ ಶಕ್ತಿ ಇದೆಯಲ್ಲ, ಅದು ಎಲ್ಲವೂ ಸಹ ನೀನೆ. ಅವರಿದ್ದಾರೆ, ಅವರಿದ್ದರಿಂದ ಆಯ್ತು ಅಲ್ಲ, ಅವರಿರುವಂತಹ ಅವರಿದ್ದಾರೆ. ಆಮೇಲೆ ಬುದ್ಧಿ ಎನ್ನುವುದು ನಿಶ್ಚಯಾತ್ಮಿಕ ಬುದ್ಧಿ ಅಂತ ಹೇಳ್ತೀವಿ, ಅದು ಸಹ ನೀನೇನೆ. ಅದನ್ನ ಹಿಂದೆ ನೋಡಿದ್ದನ್ನ ಸ್ಮರಿಸಿಕೊಳ್ಳುವಂತಹದ್ದು ಇದೆಯಲ್ಲ, ಜೀವನಿಗಿರುವಂತಹ ಶಕ್ತಿ, ಅದು ಸಹ ನೀನೆ. ಮತ್ತೆ ಪೃಥ್ವಿಯಾದಿ ಪಂಚಭೂತಗಳಿಗೆ ಕಾರಣವಾದದ್ದು ತಾಮಸಹಂಕಾರ, ಶ್ರೋತ್ರಾದಿ ಇಂದ್ರಿಯಗಳಿಗೆ ಕಾರಣವಾದದ್ದು ತಾಮಸಹಂಕಾರ, ಶ್ರೋತ್ರಾದಿ ಇಂದ್ರಿಯಗಳಿಗೆ ಕಾರಣವಾದದ್ದು ರಾಜಸಹಂಕಾರ. ಆ ಇಂದ್ರಿಯಗಳಿಗೆ ಅಧಿದೈವ, ಅಧ್ಯಾತ್ಮ, ಅಧಿಭೂತ ಎನ್ನುವಂತಹದ್ದು ಇದೆ. ಆಮೇಲೆ ಹಾಗೆ ನಾವು ಭೇದಗಳಿಂದ ಕಲ್ಪಿಸ್ತೀವಿ ದೇವತೆಗಳನ್ನ. ಆ ದೇವತೆಗಳಿಗೆ ಕಾರಣವಾದದ್ದು ಸಾತ್ವಿಕ ಅಹಂಕಾರ. ಹಾಗೇನೆ ಅವಿದ್ಯೆಯಲ್ಲಿ ಆದಂತಹ ಪ್ರಕೃತಿ ಮಾಯೆ, ಇದು ಸಹ ನೀನೆ. ದ್ರವ್ಯಗಳ ವಿಕಾರವಾದಾಗ, ಉದಾಹರಣೆಗೆ ಮಣ್ಣು ಅಥವಾ ಚಿನ್ನವನ್ನು ತಗೊಂಡಾಗ ದ್ರವ್ಯ ವಿಕಾರವಾದಂತಹ ಮಣ್ಣಿನ ವಿಕಾರವಾದದ್ದು ಗಡಿಗೆ, ಪೂಜೆ ಇತ್ಯಾದಿಗಳು, ಚಿನ್ನದ ವಿಕಾರವಾದದ್ದು ಬಳೆ, ಕುಂಡಲ ಇತ್ಯಾದಿಗಳು, ಅವುಗಳೆಲ್ಲವೂ ಸಹ ವಿಕಾರವಾದಂತಹ ವಸ್ತು ನಾಶವಾಗಿಬಿಟ್ರೂ ಸಹ ಮೂಲ ವಸ್ತು ಚಿನ್ನ ಅಥವಾ ಮಣ್ಣು ಎನ್ನುವುದು ಹೇಗೆ ಹಾಗೇ ಉಳಿಯುತ್ತೋ, ಹಾಗೆಯೇ ಈಗ ಹೇಳಿದಂತಹ ಎಲ್ಲವೂ ಸಹ ನಶ್ವರ. ಆ ನಶ್ವರವಾದಂತಹ ಜಗತ್ತಿನ ಸಕಲವರಿಯುವಂತಹ ಒಂದು ವಸ್ತು ಇದೆಯಲ್ಲ, ಅದು ಶಾಶ್ವತ ವಸ್ತು, ಅದು ನೀನೆ. ಸ್ವಲ್ಪ ಆಳಕ್ಕೆ ಹೋದ್ರೆ ಗಮನಿಸಿ, ಅಲ್ಲಿ ಒಂದು ವಸ್ತು ಇದೆ, ಅದು ನನಗೆ ಅರಿವಾಯಿತು ಅಂತ ನಮಗೆ ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿಯೂ ಆ ಚೈತನ್ಯ ಶಕ್ತಿ ಇರಬೇಕು. ಎದುರಿಗಿರುವಂತಹ ಆ ವಸ್ತುವಿನಲ್ಲಿಯೂ ಚೈತನ್ಯ ಶಕ್ತಿ ಇರಬೇಕು. ಹಾಗಾದಾಗ ಮಾತ್ರ ನಾವು ಆ ವಸ್ತುವನ್ನ ತಿಳಿದುಕೊಳ್ಳೋದಕ್ಕಾಗ್ಲಿ, ಆ ಶಬ್ದವನ್ನ ಕೇಳೋದಕ್ಕಾಗ್ಲಿ ಸಮರ್ಥರಾಗ್ತೇವೆ. ಅಂದ್ರೆ ಎಲ್ಲ
ಕಡೆಯೂ ಸಹ ನಾವು ಏನೇನು ಅನುಭವಿಸ್ತಾ ಇದೀವೋ ಅದು ಎದುರಿಗೆ ಇರಲಿ ಅದು ಎದುರಿಗೆ ಇರಲಿ ನಮ್ಮಲ್ಲೇ ಇರಲಿ, ಎಲ್ಲ ಕಡೆ ಈ ಚೈತನ್ಯ ಶಕ್ತಿ ವ್ಯಾಪಿಸಿದ್ದಾಗ ಮಾತ್ರ ಅದು ನಮ್ಮ ಕಣ್ಣಿಗೆ ಗೋಚರವಾಗುತ್ತೆ ಅಥವಾ ನಮ್ಮ ಕಿವಿಗೆ ಕೇಳಕ್ಕೆ ಆಗತ್ತೆ ಹೊರತು ಅದು ಇಲ್ಲದಿದ್ರೆ ಎದುರಿಗೆ ಇದ್ರೂ ಅದು ನಮ್ಗೆ ಕಾಣೋದಿಲ್ಲ. ಚೈತನ್ಯ ಶಕ್ತಿಯಿಂದಲೇ ಅದು ಕಾಣಿಸ್ತಾ ಇರೋದು. ಹಾಗಾಗಿ ಎಲ್ಲವೂ ನೀನೆ. ಪರಿಣಾಮವಾದದ್ದು ಮಹತ್ವ, ಅಹಂಕಾರ ಇತ್ಯಾದಿಗಳು, ಅವುಗಳು ಪರಬ್ರಹ್ಮನಾದಂತಹ ನಿನ್ನಲ್ಲೇ ಸಾಕ್ಷಾತ್ತಾಗಿ ಯೋಗ ಮಾಯೆಯಿಂದ ಕಲ್ಪಿಸಲ್ಪಟ್ಟಿವೆ. ನಿನ್ನಲ್ಲಿಯೇ ಎಲ್ಲವೂ ಸಹ ಕಲ್ಪಿತವಾಗಿವೆ. ಹಾಗಾಗಿ ನಿಜವಾಗಿ ಕಲ್ಪಿತವಾದದ್ರಿಂದ ಕಲ್ಪನೆ, ಆದ್ರಿಂದ ಅದೇನಲ್ಲ ನಿಜ ಅಲ್ಲ. ನಿಜವಾಗಿ ಕಲ್ಪಿತವಾದದ್ರಿಂದ ಕಲ್ಪನೆ, ಆದ್ರಿಂದ ಅದೇನಲ್ಲ ನಿಜ ಅಲ್ಲ. ಘಟಪಟಾದಿ ಪದಾರ್ಥಗಳು ಯಾವುದೂ ಸಹ ವಸ್ತುತಃ ಇಲ್ಲವೇ ಇಲ್ಲ. ಅವೆಲ್ಲವೂ ನಿನ್ನಲ್ಲಿ ಅಧ್ಯಾಸದಿಂದ, ಭ್ರಮೆಯಿಂದ ಕಲ್ಪಿತವಾದವು. ಆ ಪದಾರ್ಥಗಳಿಗೆ ನಾವು ಕಲ್ಪನೆ ಮಾಡ್ತೀವಲ್ಲ, ಆ ಕಲ್ಪನೆಗೆ ಆಶ್ರಯವೂ ಸಹ ಯಾರು? ಅದು ಕಲ್ಪನೆ ಅನ್ನೋದನ್ನ ನಾವು ಮಾಡದೇ ಇರುವಾಗ, ಕಲ್ಪನೆಯೇ ಇಲ್ಲ ಅಂತ ಆದಾಗ ನಿನ್ನನ್ನ ನಾವು ತಿಳ್ಕೊಳ್ಳೋದಾದ್ರೂ ಹೇಗೆ? ನೀನು ವ್ಯವಹಾರಕ್ಕೆ ನಮ್ಗೆ ಸಿಕ್ಕಾಕೊಳ್ಳೋದೇ ಇಲ್ಲ. ಹೀಗೆ ನಾವು ಕಲ್ಪನೆ ಮಾಡ್ತಾ ಇದೀವಿ ಅಂದ್ರೆ ಕಲ್ಪನೆಗೆ ಆಶ್ರಯವೂ ಸಹ ನೀನೇನೆ. ಯಾಕೆ ಅಂದ್ರೆ ಆ ಕಲ್ಪನೆಯಿಂದಲೇ ನಾವು ನಿನ್ನನ್ನ ಅರಿಯೋದಕ್ಕೆ ಸಾಧ್ಯವಾಗಿದೆ. ನಾನು ಹೇಳಿದೆ, ಸೂರ್ಯನ ವಿಷಯ ಹೇಳಿದೆ. ಸೂರ್ಯನನ್ನು ಮುಚ್ಚೋದು ಅಲ್ಲ, ಸೂರ್ಯ ಇದ್ದಿದ್ದರಿಂದಲೇ ಆ ಮೋಡವಾಗಲಿ ಹಿಮವಾಗಲಿ ಎಲ್ಲವೂ ನಮ್ಗೆ ಕಾಣಿಸ್ತಾ ಇರೋದು. ಹಾಗಾಗಿ ನಮ್ಮಲ್ಲಿ ಆ ಕಲ್ಪನಾ ಇಲ್ದಿದ್ರೆ ಪರಮಾತ್ಮನ ಅಸ್ತಿತ್ವದ ಅರಿವೇ ನಮ್ಗೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಆದ್ರೂ ಕಲ್ಪನೆ ಅನ್ನೋದು ಬೇಕು. ಕಲ್ಪನೆ ಅನ್ನೋದು ಬೇಕು. ಆ ಕಲ್ಪನೆ ಏನಾಗಿದೆ ಅಂದ್ರೆ ಅದು ಆ ಪದಾರ್ಥದ ವಿಕಾರಗಳಲ್ಲಿ ನಾವು ಕಲ್ಪನೆ ಮಾಡ್ತೀವಲ್ಲ, ಅದಕ್ಕೆ ಆಶ್ರಯನೂ ಸಹ ನೀನೇ ಆಗಿದೆಯಾ. ಎಲ್ಲವೂ ಆ ಮಾಯಾಶಕ್ತಿಯ ಗುಣ ಪ್ರವಾಹದಲ್ಲಿ ಸಿಕ್ಕಾಕೊಂಡಿರುವಂತಹ ಜನ, ಎಲ್ಲರಲ್ಲಿಯೂ ಇರುವಂತಹ ರೂಪ ಏನು ಅಲ್ಲ, ನಿಷ್ಪ್ರಪಂಚವಾದಂತಹ ಅದು ನಿನ್ನ ಸ್ಥಿತಿ. ಆದ್ರೆ ಅದನ್ನ ಅರಿಯಕ್ಕೆ ಆಗ್ತಾ ಇಲ್ಲ. ನಮಗೆ ಎಷ್ಟೇ ಹೇಳಿದ್ರೆ ಎಲ್ಲರಲ್ಲೂ ಇದ್ದಾನೆ ಅಂತ ಹೇಳ್ತಾ ಬಂದ್ರು ಸಹ ಅವನನ್ನ ನಾವು ಒಂದು ಸ್ವರೂಪದಲ್ಲಿ ಅಥವಾ ಒಂದು ಅನುಭವ ರೂಪವಾಗಿ ನಾವು ತಿಳ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಅಜ್ಞಾನ ಎನ್ನುವುದು ಕಾರಣ. ಆತನ ಸ್ವರೂಪವನ್ನ ಅರಿಯದೇ ಇರೋದು ಕಾರಣ ಅಜ್ಞಾನ. ಆ ಅಜ್ಞಾನದಿಂದಲೇ ಏನಾಗುತ್ತೆ, ಮತ್ತೆ ಕರ್ಮದ ಬಂಧನಕ್ಕೆ ಸಿಲುಕು ಹಾಕೊಂಡು ಸಂಸಾರದಲ್ಲಿ ಒದ್ದಾಡ್ತಾರೆ. ಮತ್ತೆ ಮನುಷ್ಯ ಜನ್ಮ ಎನ್ನುವುದು ಲೋಕದಲ್ಲಿ ಬಹಳ ಕಷ್ಟದಿಂದ ಬಂದಿರುವಂಥದ್ದು. ಎಂತಹ ಮನುಷ್ಯ ಜನ್ಮ. ಎಲ್ಲ ಇಂದ್ರಿಯಗಳು ಸಹ ತಮ್ಮ ಕ್ರಿಯೆಗಳನ್ನ ಮಾಡುವುದಕ್ಕೆ ಸಾಮರ್ಥ್ಯವನ್ನು ಹೊಂದಿರುವಂತಹ, ಪ್ರತಿಯೊಂದು ಇಂದ್ರಿಯಗಳು ಸಹ ತಮ್ಮ ಕೆಲಸವನ್ನು ಅತ್ಯಂತ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ಪರಿಶುದ್ಧವಾಗಿ ಮಾಡ್ತಾ ಇವೆ ಅನ್ನುವಂತಹ ಮಲ್ಲಿ ಅತ್ಯಂತ ದುರ್ಲಭ. ಅದು ಬಂದಿರೋದು ಸಹ ಯದೃಚ್ಛಯ, ಅಂದ್ರೆ ಯಾವುದೋ ಒಂದು ಪರಮಾತ್ಮನ ಅನುಗ್ರಹದಿಂದ. ಅಕಸ್ಮಾತ್ತಾಗಿ ಅನ್ನೋದಕ್ಕೂ ಸಹ ಪರಮಾತ್ಮನ ಅನುಗ್ರಹವೇ ಅಲ್ಲಿ ಕಾರಣ. ನಮ್ಮ ಪುಣ್ಯ ವಿಶೇಷವು ಅದರಲ್ಲಿ ಸೇರಿಲ್ಲ. ಹಾಗೆ ಆ ಬಂದಿದ್ರೂ ಸಹ ಪರಮೇಶ್ವರ ನಿನ್ನ ಮಾಯೆಯಿಂದ ಸ್ವಾರ್ಥಕ್ಕೆ ಒಳಗಾದಂತಹ ಆ ವ್ಯಕ್ತಿಯ ಅಥವಾ ನನ್ನದೇ ಅಂತ ಇಟ್ಕೊಂಡ್ರು ಸಹ ಆ ಸ್ವಾರ್ಥಕ್ಕೆ ಒಳಗಾಗಿ ಪ್ರಮತ್ತನಾದಂತಹ ನನ್ನ ಆಯಸ್ಸು ವ್ಯರ್ಥವಾಗಿ ಹೋಯಿತು. ಯಾಕೆ ಅಂದ್ರೆ ದೇಹದ ವಿಷಯದಲ್ಲಿ ಈ ದೇಹವೇ ನಾನೆಂಥವನು ಅಂತ ಹೇಳಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳಾಗಬಹುದು, ಪತ್ನಿ ಪುತ್ರಾದಿ ವ್ಯಕ್ತಿಗಳಾಗಿರ್ಬೋದು, ಇವರ ವಿಷಯದಲ್ಲಿ ಇವರೆಲ್ಲ ನನ್ನವರು, ಇವರೆಲ್ಲ ನನ್ನದು ಎನ್ನುವಂತಹ ಬುದ್ಧಿಯನ್ನ ಯಾರು ಕೊಡೋದು? ನೀನೆ. ಅಂತಹ ಅದರ ಬಗ್ಗೆ ಬುದ್ಧಿಯನ್ನು ಕೊಟ್ಟು ಸ್ನೇಹ ಪಾಶಗಳಿಂದ ನೀವಿಬ್ಬರು ನಿಜವಾಗಿಯೂ ನನ್ನ ಮಕ್ಕಳನ್ನ ಪ್ರಕೃತಿ ಪುರುಷರಿಗೆ ನೀವು ಈಶ್ವರರು. ಭೂಮಿಗೆ ಭಾರವಾಗಿರುವಂತಹ ಕ್ಷತ್ರಿಯರನ್ನ ನಾಶ ಮಾಡೋದಕ್ಕೋಸ್ಕರ ಅವತಾರ ಮಾಡಿದೀರಾ. ಹಾಗೆ ಅನ್ನುವ ಆ ವಿಷಯವನ್ನು ಸಹ ನೀನೇ ನನಗೆ ಹೇಳಿದ್ದೆ. ಆದ್ದರಿಂದ ದೀನರಿಗೆಲ್ಲ ಬಂಧುವಾದ ಪರಮಾತ್ಮನೇ, ನೀನು ಶರಣಾಗತರ ಸಂಸಾರದ ಭಯವನ್ನ ಹೋಗಲಾಡಿಸುವಂತಹ ಪಾದಗಳನ್ನ ಹೊಂದಿದೆಯಾ. ಅಂತಹ ಪಾದಗಳನ್ನ ನಾನು ಆಶ್ರಯಿಸಿದ್ದೇನೆ. ನನಗೆ ಈ ಇಂದ್ರಿಯದ ಸಾಕು ಇಲ್ಲಿವರೆಗೂ ನಾನು ಅನುಭವಕ್ಕೂ ಸಹ ಇನ್ನು ಅದರ ಬಗ್ಗೆ ಆಸೆ ಉಂಟಾಗದೆ ಇರುವ ಹಾಗೆ, ಅದರ ಬಗ್ಗೆ ಪ್ರೇರಣೆ ಉಂಟಾಗದೆ ಇರುವ ಹಾಗೆ ಮಾಡಿಬಿಡೋದು ಸಾಕು ನನಗೆ. ನಶ್ವರವಾದ ಈ ದೇಹವನ್ನೇ ನಾನು ಆತ್ಮ ಅಂತ ತಿಳಿದಿದ್ದೆ. ಹಾಗಾಗಿ
ಪರಮಾತ್ಮನಾದ ನಿನ್ನನ್ನು ನಾನು ಮಗ ಅಂತ ತಿಳಿದೆ. ಆದ್ರೆ ನೀನು ಜನ್ಮ ಸಂದರ್ಭದಲ್ಲಿಯೇ ನಮ್ಮಿಬ್ಬರನ್ನು ಕುರಿತು ನೀನು ಹೇಳಿದ್ದೆ, ವೈದಿಕ ಧರ್ಮ ರಕ್ಷಣೆ ಎನ್ನುವುದು ನನ್ನ ಕರ್ತವ್ಯ. ಹಾಗಾಗಿ ನಾನು ಜನ್ಮರಾಹಿತ್ಯನಾದರೂ ಸಹ, ಜನ್ಮವಿಲ್ಲದವನಾದರೂ ಸಹ ದಂಪತಿಗಳಾದ ನಿಮ್ಮಲ್ಲಿ ನಾನು ಅವತರಿಸ್ತಾ ಬಂದಿದ್ದೇನೆ ಅಂತ ನೀನೇ ಹೇಳಿದೀಯ. ಯದ್ಯಪಿ ನೀನು ಆಕಾಶದ ರೀತಿಯಲ್ಲಿ ಅಂತ ನೀನೇ ಹೇಳಿದೀಯ. ಯದ್ಯಪಿ ನೀನು ಆಕಾಶದ ರೀತಿಯಲ್ಲಿ ಅಸಂಗ ಅಂದ್ರೆ ಯಾವುದರ ಸಂಪರ್ಕವೂ ನಿನಗೆ ಇಲ್ಲ. ಆದರೆ ನಾನಾ ದೇಹಗಳನ್ನ ಧರಿಸ್ತೀಯ, ಹಾಗೆ ಅದನ್ನ ತ್ಯಜಿಸ್ತೀಯ ಕೂಡ. ಹಾಗೆ ಅತ್ಯಂತ ಕೀರ್ತಿಶಾಲಿಯಾದ ಪರಮಾತ್ಮನೇ ಎಲ್ಲರಲ್ಲಿಯೂ ಸಹ ಎಲ್ಲರಲ್ಲಿಯೂ ಸಹ ಅಂತರ್ಯಾಮಿಯಾಗಿರುವ ನಿನ್ನ ವಿಭೂತಿ ಎಂಬ ಮಾಯೆಯನ್ನ, ಮಹಿಮೆ ಎನ್ನುವ ಮಾಯೆಯನ್ನ ಯಾರು ತಾನೇ ತಿಳ್ಕೊಳ್ಳೋದಕ್ಕೆ ಅಂತ ವಸುದೇವ ಅವರ ಗುರು ಮುನಿಗಳ ಮಾತನ್ನ ಗಮನಿಸ್ಕೊಳ್ಬೇಕು. ಸ್ವಲ್ಪ ದಿವಸ ಆದ್ಮೇಲೆ ಅವ್ನು ಮಾತಾಡ್ತಾ ಇರೋದು ಮಕ್ಕಳ ಹತ್ರ. ಮನಸ್ಸಿನಲ್ಲಿ ಮೆಲುಕು ಹಾಕಿ ಮನನ ಮಾಡಿ ಇಂತಹ ಜ್ಞಾನಕ್ಕೆ ಆತ ಒಳಗಾಗಿದ್ದಾನೆ, ಇಂತಹ ಜ್ಞಾನ ಆತನಿಗೆ ಬಂದಿದೆ, ಇದು ವಿಚಾರ ಮಾಡದೆ ಬರುವಂತಹದ್ದು ಅಲ್ಲ. ತಂದಾಡಿದ ಮಾತನ್ನು ಕೇಳಿ ಪರಮಾತ್ಮ ಗಮನಿಸಿ, ಆಗ್ಲೂ ಸಹ ಆತ ವಿನಯಪೂರ್ವಕವಾಗಿಯೇ ತಂದೆಗೆ ನಮಸ್ಕರಿಸಿ ಮುಗುಳ್ನಗೆ ಬೀರ್ತಾ ಮೃದುವಾದ ಮಾತಿನಿಂದ ಹೇಳ್ತಾನೆ, ತಂದೆ, ಮಕ್ಕಳಾದ ನಮಗೆ ನೀನು ಪರತತ್ವವನ್ನ ಅತ್ಯಂತ ವಿಮರ್ಶೆ ಮಾಡಿ ಬಹಳ ಉತ್ತಮವಾಗಿ ಹೇಳ್ಬಿಟ್ಟಿದೀಯ. ನೀನು ಹೇಳಿದ ಅರ್ಥದಿಂದ ಕೂಡಿದಂತಹ, ಅರ್ಥದಿಂದ ಪುಷ್ಟವಾದಂತಹ ಈ ಮಾತುಗಳು ಒಪ್ಪುವಂಥದ್ದೇ. ಯಾಕೆಂದ್ರೆ ನಾನು, ನೀವು, ನನ್ನ ಅಣ್ಣ, ತಾರಕವಾಸಿಗಳಾದ ಸಕಲರು ಅಷ್ಟೇ ಅಲ್ಲ, ಈ ಚರಾಚರಾತ್ಮಕವಾದಂತಹ ವಿಶ್ವ ಎಲ್ಲವೂ ಸಹ ನೀನೇ ಈಗ ಹೇಳಿದ ಹಾಗೆ ಎಲ್ಲವೂ ಬ್ರಹ್ಮಸ್ವರೂಪ ಅಂತಾನೆ ತಿಳಿಸ್ಕೊಳ್ಬೇಕು. ಯಾಕೆಂದ್ರೆ ಏಕಮೇವ ಅದ್ವಿತೀಯಂ ಬ್ರಹ್ಮ, ಅದ್ವಿತೀಯ ಸ್ವಯಂ ಪ್ರಕಾಶನಾದಂತಹ ಆತ್ಮ ಇರೋನು ಒಬ್ಬನೇ. ಆತ ತನ್ನಿಂದಲೇ ಸೃಷ್ಟಿಸಲ್ಪಟ್ಟಂತಹ ಸತ್ವಾದಿ ಗುಣಗಳಿಂದ ನಿರ್ಮಿತವಾದಂತಹ ಪಂಚಭೂತಾದಿ ವಿಕಾರಗಳಲ್ಲಿ ಅನೇಕ ಪ್ರಕಾರವಾಗಿ ಕಂಡು ಬರ್ತಾನೆ. ಅಂದ್ರೇನು? ಏಕನೇ ಆದ್ರೂ ಅನೇಕನಾಗಿ ಕಂಡು ಬರ್ತಾನೆ. ಸ್ವಯಂ ಜ್ಯೋತಿ ಆದ್ರೂ ಸಹ ಯಾರಿಗೋ ದೃಶ್ಯನಾಗಿಯೂ ಕಂಡು ಬರ್ತಾನೆ. ನಿತ್ಯನಾದ್ರೂ ಅನಿತ್ಯನಾಗಿ ಕಂಡು ಬರ್ತಾನೆ. ನಿರ್ಗುಣನಾದ್ರೂ ಸಹ ಸಗುಣನಾಗಿ ಕಂಡು ಬರ್ತಾನೆ. ಹೇಗೆ ಅಂದ್ರೆ ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ವಿವಿಧವಾದಂತಹ ಘಟಪಟಾದಿಗಳಲ್ಲಿ ಆ ವಸ್ತುವಿನ ಉಪಾಧಿಯನ್ನ ಅನುಸರಿಸಿ, ಅಂತ ದೊಡ್ಡದು ಸಣ್ಣದು ಅನ್ನೋ ಹಾಗೆ ಕಾಣೋದು ನಾನಾ ಪ್ರಕಾರವಾಗಿ ಕಂಡು ಬರುತ್ತೆ. ಅಷ್ಟೇ ಅಲ್ಲ, ಘಟಾದಿ ರೂಪದಿಂದ ಹುಟ್ಟಿದ ಹಾಗೆಯೋ, ನಾಶವಾಗುವಂತೆಯೋ, ಚಿಕ್ಕದಾಗಿದ್ದಾಗೋ, ದೊಡ್ಡದಾಗಿರುವಂತೆಯೋ, ಅನೇಕವಾಗಿರುವಂತೆಯೂ ಸಹ ಗೋಚರಿಸುತ್ತದೆ. ಅದು ಹಾಗೆಯೇ ಆತ್ಮನು ಸಹ ಉಪಾಧಿಗೆ ಅನುಗುಣವಾಗಿ ಎಲ್ಲರಲ್ಲಿಯೂ ಗೋಚರಿಸ್ತಾನೆ. ಆದ್ರೆ ಇರುವವನು ಒಬ್ಬನೇ. ಹೀಗೆ ಪರಮಾತ್ಮನ ಮಾತನ್ನ ಕೇಳಿದ ತಕ್ಷಣ ಅಲ್ಪ ಸ್ವಲ್ಪ ನಾನಾತ್ವದ ಅಂದ್ರೆ ಭೇದ ಬುದ್ಧಿಯೂ ಸಹ ವಸುದೇವನಿಗೆ ಹೊರಟು ಹೋಯ್ತು. ಎಲ್ಲವೂ ಸಮಾಧಾನವಾದಾಗ ಬಾಯಿಯಿಂದ ಮಾತು ಬರೋದಿಲ್ಲ. ಅತ್ಯಂತ ಸಮಾಧಾನದ ಸ್ಥಿತಿಯಲ್ಲಿ ಏನು ಮಾತಾಡ್ಬೇಕು ಅನ್ಸೋದಿಲ್ಲ, ಸಹಜವಾದಂತಹ ಒಂದು ಸ್ಥಿತಿ. ಹಾಗಾಗಿ ಅವನು ಅತ್ಯಂತ ತೃಪ್ತನಾಗ್ಬಿಟ್ಟ, ಸುಮ್ಮನಾಗಿ ಬಿಟ್ಟ. ಅವರ ಬಗ್ಗೆ ಬಯಕೆಯನ್ನು ಸಹ ಮಕ್ಕಳಿಗೆ ಹೇಳ್ತಾಳೆ. ಕೃಷ್ಣರಾಮೋ ಸಮಾಶ್ರಾವ್ಯ ಪುತ್ರಾನ್ ಕಂಸ ವಿಹಿಂಸಿತಾನ್ ಸ್ಮರಂತಿ ಕೃಪಣಂ ಪ್ರಾಹ ವೈಕ್ಲವ್ಯಾದ್ ಅಶ್ರುಲೋಚನ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅವಳಿಗೆ ಗುರುವಿನ ಮಗನನ್ನ ಕರೆದುಕೊಂಡು ಬಂದ್ರು ನನ್ನ ಮಕ್ಕಳು ಎನ್ನುವಂತಹ ವಿಷಯದ ಅರಿವಾಯಿತು. ಅದ್ರ ಜೊತೆಗೇನೆ ಕಂಸ ವಿಹಿಂಸಿತಾನ್ ಪುತ್ರಾನ್ ಸ್ಮರಂತಿ ಕೃಷ್ಣರಾಮೋ ಸಮಾಶ್ರಾವ್ಯ ವೈಕ್ಲವ್ಯಾತ್ ಬೇಡ, ಮೊದಲೇ ತಗೊಳ್ಳೋದು ಬೇಡ. ಸ್ಮರಂತಿ ವೈಕ್ಲವ್ಯಾತ್ ಅಶ್ರುಲೋಚನ ಕೃಷ್ಣರಾಮೋ ಸಮಾಶ್ರಾವ್ಯ ಕೃಪಣಂ ಪ್ರಾಹ. ಅಂದ್ರೆ ಗುರುಪತ್ರನ್ ತಂದು ಕೊಟ್ಟಿದ್ ನೆನಪಾಯ್ತು. ಹಾಗೆಯೇ ತನ್ನ ಮಕ್ಕಳು ಹೋಗಿದ್ದು ಸಹ ನೆನಪಿಗೆ ಬಂತು. ಕಂಸ ವಿಹಿಂಸಿತಾನ್ ಪುತ್ರಾನ್, ಕಂಸನಿಂದ ನಾಶರಾದಂತಹ ತನ್ನ ಮಕ್ಕಳನ್ನು ಸಹ ಸ್ಮರಂತಿ ನೆನಪು ಮಾಡಿಕೊಂಡ ಅವಳು ವೈಕ್ಲವ್ಯಾತ್ ಅತ್ಯಂತ ದುಃಖದಿಂದ ಕೂಡಿದ ಮನಸ್ಸಿನಿಂದ ಅಶ್ರುಲೋಚನ ಕಣ್ಣೀರು ತುಂಬಿದವಳಾಗಿ ಕೃಷ್ಣರಾಮವು ಸಮಾಶ್ರಾವ್ಯ
ಕೃಷ್ಣ ಮತ್ತು ಬಲರಾಮನನ್ನ ಸಂಬೋಧಿಸಿ ಕೃಪಣಂ ಅತ್ಯಂತ ದೈನ್ಯದಿಂದ ಪ್ರಾಹ ಹೇಳಿದ್ದಾನೆ. ಅವರು ಗುರುಪುತ್ರನನ್ನ ಕರ್ಕೊಂಡು ಬಂದ್ರು ಅನ್ನುವಂತ ವಿಷಯ ಗೊತ್ತಾಗಿತ್ತು. ಅದನ್ನ ನೆನಪು ಬಂತು ಆ ಸಂದರ್ಭದಲ್ಲಿ. ಹಾಗೆಯೇ ತನ್ನ ಮಕ್ಕಳನ್ನು ಸಹ ಕಂಸಕೊಂಡ್ ಹಾಕಿದ್ದು ನೆನಪಿಗೆ ಬಂದ ತಕ್ಷಣ ಅವಳ ಮನಸ್ಸು ಬಹಳ ಚಿಂತೆಯನ್ನು ಪಟ್ಟು ಆಗ ಆ ಇಬ್ಬರನ್ನು ಸಹ ಸಂಬೋಧಿಸಿ ಬಹಳ ದೈನ್ಯದ ಕೂಡಿ ಮುಂದೆ ಆಡುವ ಮಾತನಾಡ್ತಾಳೆ. ದೇವಕಿ ವಾಚ ರಾಮ ರಾಮ ಅಪ್ರಮೇಯಾತ್ಮನ್ ಕೃಷ್ಣ ಯೋಗೇಶ್ವರೇಶ್ವರ ವೇದಾಹಂ ಮಾಂ ವಿಶ್ವಸೃಜಾಂ ಈಶ್ವರೌ ಆದಿಪುರುಷೌ. ರಾಮ ರಾಮ ಅಪ್ರಮೇಯಾತ್ಮನ್ ಕೃಷ್ಣ ಯೋಗೇಶ್ವರೇಶ್ವರ ಅಹಂ ವಾಂ ವಿಶ್ವಸೃಜಾಂ ಈಶ್ವರೌ ಆದಿಪುರುಷೌ ವೇದ. ರಾಮ ರಾಮ ಯಾವುದೇ ಒಂದು ವಿಷಯವನ್ನು ಹೇಳುವಾಗ ಅದಕ್ಕೆ ಒತ್ತು ಕೊಡುವಂತಹ ಸಂದರ್ಭ ಬಂದಾಗ 2 ಬಾರಿ ಹೇಳುದು ಅಭಿಕ್ಷೆ ಅಂತ ಹೆಚ್ಚು ಅದಕ್ಕೆ ಒತ್ತು ಕೊಟ್ಟಾಗ ಅವರು ಹೇಳುವಂತಹ ಮಾತು ಅತ್ಯಂತ ಗಂಭೀರವಾದದ್ದು ಎನ್ನುವಂತಹ ಭಾವ ಹೊರಟು. ಅಪ್ರಮೇಯ ಆತ್ಮನ ನಿನ್ನನ್ನ ಯಾವುದೇ ಪ್ರಮಾಣಗಳಿಂದ ತಿಳಿಯಲು ಅಸಾಧ್ಯನಾದವನೇ ಅಂತ ರಾಮನಿಗೆ ಸಂಬೋಧನೆ. ಕೃಷ್ಣನನ್ನ ಸಂಬೋಧನೆ ಮಾಡಿ ಯೋಗೇಶ್ವರೇಶ್ವರ, ಯೋಗಿಗಳಿಗೆಲ್ಲ ಈಶ್ವರರು, ಆ ಈಶ್ವರರಿಗೂ ನೀನು ಒಡೆಯ ಅಂತಹ ಕೃಷ್ಣನೇ. ಅಹಂ ನಾನು, ವಾಂ ನಿಮ್ಮಿಬ್ಬರನ್ನ, ವಿಶ್ವಸೃಜಾಂ ಈ ವಿಶ್ವವನ್ನ ಸೃಷ್ಟಿಸುವಂತಹ ಎಲ್ಲರಿಗೂ ಅಂದ್ರೆ ಪ್ರಕೃತಿ ಪುರುಷರಿಗೂ, ಈಶ್ವರವು ಒಡೆಯರೆಂದು, ಆದಿಪುರುಷವು ಪುರಾಣ ಪುರುಷರು ಎಂದು ಸಹ ವೇದ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ನಿಮ್ಮನ್ನ ಹಾಗೆ ಯಾವ ಪ್ರಮಾಣಗಳಿಂದಲೂ ತಿಳಿಯೋದು ಸಾಧ್ಯವಿಲ್ಲ. ಎಲ್ಲರಿಗೂ ಸಹ ಈಶ್ವರರಾದವರು. ಹಾಗಾಗಿ ನೀವಿಬ್ಬರು ಸಹ ಯಾವುದಿಲ್ಲೆಲ್ಲ ಸೃಷ್ಟಿ ಆಗ್ತಾ ಇದೆ ಯಾರಿಂದಲೋ ಅಂತ ನಾವೇನು ತಿಳ್ಕೊಂಡಿದೀವೋ ಅವರೆಲ್ಲರಿಗೂ ಸಹ ನೀವೇ ಒಡೆಯರು. ಅಷ್ಟೇ ಅಲ್ಲ, ಪುರಾಣ ಪುರುಷರು ನೀವೇ ಅನ್ನೋದು ನನಗೆ ಗೊತ್ತಿದೆ. ಮತ್ತೆ ನಿಮ್ಮ ಅವತಾರಿ ಮಾತು ಆಗಿದೆ ಅಂದರೆ ಕಾಲವಿಧ್ವಸ್ತ ಸತ್ವಾನ ರಾಜ್ಞಾ ಉಚ್ಛ್ವಾಸವರ್ತಿನ ಭೂಮಿ ಭಾರಾಯಮಾಣಾನ ಅವತೀರ್ಣೋ ಕಿಲಾದ್ಯಮೇ. ಕಾಲವಿಧ್ವಸ್ತ ಸತ್ವಾನಾಂ ಉಚ್ಛ್ವಾಸ್ತ್ರವರ್ತಿನಾಂ ರಾಜ್ಞಾಂ ಭೂಮೇಃ ಭಾರಾಯಮಾಣಾನಾಂ ಮೇ ಅದ್ಯ ಅವತೀರ್ಣೋ. ಕಾಲವಿಧ್ವಸ್ತ ಸತ್ವಾನಾಂ ಕಾಲದ ಮಹಿಮೆಯಿಂದ ತಮ್ಮಲ್ಲಿರುವ ಸತ್ವಗುಣಗಳನ್ನೆಲ್ಲ ನಾಶವಾದಂತಹ ಸತ್ವಗುಣವುಳ್ಳ ಅಂದ್ರೆ ಎಲ್ಲ ಉಳಿದಿದ್ದು ಪ್ರಯೋಗುಣ ತಮಗುಣವೇ ಹೊರತು ಮೊದಲನೇ ಸತ್ವಗುಣ ಇಲ್ಲವೇ ಇಲ್ಲ. ಅದು ಕಾಲದ ಮಹಿಮೆಯಿಂದ ಎಲ್ಲರಲ್ಲಿಯೂ ಅದು ಹೀನವಾಗಿ ಬಿಟ್ಟಿದೆ. ಅದು ನಷ್ಟವಾಗಿ ಅಷ್ಟೇ ಅಲ್ಲ, ಉಚ್ಛಾಸ್ತ್ರವರ್ತಿನ ಶಾಸ್ತ್ರದ ಮಾರ್ಗವನ್ನು ಬಿಟ್ಟು ಉನ್ಮಾರ್ಗಗಾಮಿಗಳಾದಂತಹ ಭೂಮೇಹೇ ರಾಜ್ಞಾಂ ರಾಜರ ಅಥವಾ ಮತ್ತು ಭೂಮೇಹೇ ಭಾರಾಯಮಾಣ ಹೋಗ್ಲಿ ಹೇಗೋ ಎತ್ಕೋದ್ರೆ ಅಲ್ಲ, ಅವರೆಲ್ಲರೂ ಸಹ ಅವರ ಸಂಖ್ಯೆ ಎಷ್ಟಾಗ್ಬಿಟ್ಟಿದೆ ಅಂದ್ರೆ ಭೂಮಿಗೆ ಭಾರವಾಗಿಬಿಟ್ಟಿದೆ. ಭೂಮಿಗೆ ಭಾರವಾಗಿರುವಂತಹ ಅವರನ್ನ ದಂಡಿಸುವುದಕ್ಕೋಸ್ಕರ ಮೇ ಅದ್ಯ ಮೇ ಅವತೀರ್ಣೋ ಕಿಲ. ಇಂದು ನನ್ನಲ್ಲಿ ನೀವು ಅವತಾರವನ್ನ ಅಂದ್ರೆ ನನ್ನ ಗರ್ಭದಲ್ಲಿ ನೀವು ಅವತಾರ ಮಾಡಿದ್ದೀರಾ ಅನ್ನೋದು ಸಹ ಗೊತ್ತು ಅಂತ ಹಿಂದಕ್ಕೆ ಕಾಲದ ಮಹಿಮೆಯಿಂದ ಸತ್ವಗುಣಗಳೆಲ್ಲವೂ ಸಹ ನಾಶವಾಗಿಬಿಟ್ಟಿದೆ. ಭೂಮಿಗೆ ಭಾರವಾಗಿ ಮತ್ತೆ ಶಾಸ್ತ್ರದ ಮಾರ್ಗವನ್ನ ಬಿಟ್ಟು ತಮ್ಮ ಮನಸ್ಸಿಗೆ ಸ್ವೇಚ್ಛೆಯಾಗಿ ಪ್ರವರ್ತನೆ ಮಾಡ್ತಾ ಇರುವಂತಹ ರಾಜರ ನಾಶಕ್ಕೋಸ್ಕರವಾಗಿಯೇ ನೀವು ನನ್ನ ಉದರದಲ್ಲಿ ಜನ ತಾಳಿದಿರಿ ಅನ್ನೋದು ಸಹ ನನಗೆ ಗೊತ್ತು. ಯಸ್ಯಾಂಶಾಂಶ ಭಾಗೇನ ವಿಶ್ವೋತ್ಪತ್ತಿಲಯೋದಯಾಃ ಭವಂತಿ ಕಿಲ ವಿಶ್ವಾತ್ಮನ್ ತಂ ತ್ವಾದ್ಯಾಹಂ ಗತಿಂ ಗತಾಂ. ವಿಶ್ವಾತ್ಮನ್ ಯಸ್ಯ ಅಂಶಾಂಶ ಭಾಗೇನ ವಿಶ್ವೋತ್ಪತ್ತಿಲಯೋದಯಾಃ ಭವಂತಿ ತಂ ತ್ವಾ ಅಹಂ ಅದ್ಯ ಗತಿಂ ಗತಾ ಕಿಲ ಭವಂತಿ ಕಿಲ ಅದಕ್ಕೆ ತಗೊಂಡ್ರೆ ವಿಶ್ವಾತ್ಮನ್ ಜಗದ್ರೂಪನಾದಂತಹ ಅಥವಾ ಎಲ್ಲರಲ್ಲಿಯೂ ಸಹ ನೆಲೆಸಿರದೆ ಸರ್ವವ್ಯಾಪಕನೇ. ಯಸ್ಯ ಯಾವ ಅಂದ್ರೆ ಪರಬ್ರಹ್ಮನ ಅಂಶ ಭಾಗೇನ ಆ ಪರಬ್ರಹ್ಮನ ಅಂಶ ಈಶ್ವರ, ಆತನ ಅಂಶ ಮಾಯೆ, ಅದರ ಅಂಶ ಗುಣತ್ರಯ. ಅಂಶ ಆಯ್ತಾ, ಅದರ ಭಾಗ ಅಂತ ಹೇಳಿದ್ರೆ ಒಂದು ಪರಮಾಣು. ಈ ಒಂದು ಸಣ್ಣ ಪರಮಾಣುವಿನಿಂದ
ಅಂದ್ರೆ ಯಾವ ಪರಬ್ರಹ್ಮನ ಅಂಶವಾದ ಈಶ್ವರನ ಅಂಶವಾದ ಮಾಯೆಯ ಅಂಶವಾದ ಗುಣತ್ರಯದ ಒಂದು ಭಾಗದಿಂದ ವಿಶ್ವೋತ್ಪತ್ತಿ ಲಯೋದಯ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಭವಂತಿ ಕಿಲ ಆಗ್ತಾ ಇವೆ ಅಷ್ಟೇ. ತಮ್ ಅಂತಹ ತ್ವಾ ನಿನ್ನನ್ನ ಅಹಂ ನಾನು ಅದ್ಯ ಇಂದು ಗತಿಂ ಗತಃ ಶರಣಾಗಿ ಬಿಟ್ಟಿದ್ದೇನೆ. ಅಂದ್ರೆ ಯತ್ಸ್ಯ ಅಂತ ಹೇಳಿದ ತಕ್ಷಣ ನಿನ್ನ ಅಂತ ತಗೊಂಡ್ಬಲ್ಲ, ಹಾಗಾಗಿ ಪರಬ್ರಹ್ಮ ಸ್ವರೂಪ ನೀನೆ. ಪರಬ್ರಹ್ಮನ ಅಂಶದ ಭಾಗವಾದ ಸಣ್ಣ ಪರಮಾಣುವಿನಿಂದ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ಸಹ ಆಗ್ತಾ ಇವೆ ಅಲ್ಲವೇ? ಅಂತಹ ಪರಬ್ರಹ್ಮನಾದ ನಿನ್ನನ್ನೇ ನಾನು ಇವತ್ತು ಶರಣ ಹೊಂದಿದ್ದೇನೆ. ಯಾಕೆ ಅಂದ್ರೆ ನನಗೆ ಹೇಗೆ ಬೇಕು, ನನ್ನ ಇಚ್ಛೆ ಏನಿದೆ? ಚಿರಾಮೃತ ಸುತಾದಾನೆ ಗುರುನಾಕಾಲ ಚೋದಿತವು ಆನಿನ್ಯತು ಪಿತೃಸ್ಥಾನಾತ್ ಗುರವೇ ಗುರು ದಕ್ಷಿಣಾ. ಚಿರಾತ್ ಮೃತ ಸುತಾದಾನೆ ಗುರುಣ ಕಾಲಚೋದಿತೌ ಪಿತೃಸ್ಥಾನಾತ್ ಗುರವೇ ಗುರುದಕ್ಷಿಣಾ ಆನಿನ್ಯಥೋ. ಚಿರಾತ್ ಬಹಳ ಹಿಂದೆಯೇ ಮೃತ ಸುತ ಮರಣ ಹೊಂದಿದಂತಹ ಮಗನನ್ನ ತರುವ ವಿಷಯದಲ್ಲಿ ಗುರುವಾದಂತಹ ಸಾಂದೀಪನಿ ಮುನಿಗಳಿಂದ ಕಾಲಚೋದಿತೌ ಅವರ ಪ್ರೇರಣೆಗೆ ಒಳಗಾದಂತಹ ನೀವಿಬ್ಬರು ಪಿತೃಸ್ಥಾನಾತ್ ಯಮನ ಲೋಕದಿಂದ ಗುರುವೇ ನಿಮ್ಮ ಗುರುಗಳಾದ ಸಾಂದೀಪನಿಗೆ ಗುರುವಿಗೆ ಗುರು ದಕ್ಷಿಣೆಯನ್ನ ನೀವು ಆನಿನ್ಯತವು ತಂದು ಕೊಟ್ಟರಲ್ವೇ. ಬಹಳ ಹಿಂದೆನೆ ಮರಣ ಹೊಂದ್ಬಿಟ್ಟಿದ್ದ ಸಾಂದೀಪನಿ ಮುನಿಗಳ ಮಗ, ಬಹಳ ದಿನಗಳಾಗ್ಬಿಟ್ಟು. ಆದರೆ ಗುರುದಕ್ಷಿಣೆಯ ರೂಪದಲ್ಲಿ ಏನು ಅಂತ ಕೇಳಿದಾಗ ಸಂದೀಪನಿಯ ಪತ್ನಿಯನ್ನ ಕೇಳಿ ಅವರು ಆಕೆ ಇಷ್ಟಪಟ್ಟಾಗ ನಮ್ಮ ಮಗನನ್ನ ತಂದುಕೊಡು ಅಂತ ಅವರು ಪ್ರೇರೇಪಿಸುತ್ತಾರೆ. ಹಾಗೆ ಆ ಸಂದರ್ಭದಲ್ಲಿ ಅವರ ಪ್ರೇರಣೆಗೆ ಒಳಗಾದಂತಹ ನೀವಿಬ್ಬರು ಸಹ ಅವನನ್ನ ಯಮಲೋಕದಿಂದ ತಂದು ಗುರುದಕ್ಷಿಣಾ ರೂಪವಾಗಿ ನೀವು ನಿಮ್ಮ ಗುರುವಿಗೆ ಅರ್ಪಿಸಿದ್ರಿ. ತಥಾಮೇ ಕುರುತಂ ಕಾಮಂ ಇವಾಂ ಯೋಗೇಶ್ವರೇಶ್ವರೌ ಭೋಜರಾಜ ತಾನ್ ಪುತ್ರಾನ್ ಕಾಮಯೇ ದ್ರಷ್ಟುಂ ಆಹೃತಾನ್. ತಥಾ ಯೋಗೇಶ್ವರೇಶ್ವರೌ ಇವಾಂ ಮೇ ಕಾಮಂ ಕುರುತಂ ಭೋಜರಾಜ ಹತಾನ್ ಪುತ್ರಾನ್ ಆಕೃತಾನ್ ದ್ರಷ್ಟುಂ ಕಾಮಯೇ. ಹೇಗೆ ಗುರುವಿನ ಮಗನನ್ನು ತಂದುಕೊಟ್ರು ತಥಾ ಹಾಗೆ ಯೋಗೇಶ್ವರಿಗೂ ಒಡೆಯರಾದಂತಹ ಈಶ್ವರರಾದಂತಹ ನಿಯಾಮಕರಾದಂತಹ ಇವಾಂ ನೀವಿಬ್ಬರು ಮೇ ಕಾಮಂ ಕುರುತಂ ನನ್ನ ಇಚ್ಛೆಯನ್ನು ಸಹ ನೀವು ನಡೆಸಿಕೊಡಿ. ಏನದು ಇಚ್ಛೆ? ಭೋಜರಾಜ ಹತಾನ್ ಕಂಸನಿಂದ ಕೊಲ್ಲಲ್ಪಟ್ಟಂತಹ ಪುತ್ರಾನ್ ಮಕ್ಕಳನ್ನ ಆಹೃತಾನ್ ಮತ್ತೆ ನೀವು ಅವರನ್ನು ಕರೆಕೊಂಡು ಬಂದಿರುವುದನ್ನ ದ್ರಷ್ಟುಂ ನೋಡು ಕಾಮೆಯೇ ನಾನು ಬಯಸ್ತೇನೆ. ಕಂಸ ಕೊಂದು ಹಾಗೆ ಬಿಡಿದಾನೆ ಮಕ್ಕಳನ್ನ, ಅವರನ್ನು ನೀವು ಕರ್ಕೊಂಡು ಬಂದಂತಹ ಅವರನ್ನು ನೋಡೋದಕ್ಕೆ ನಾನು ಇಷ್ಟಪಡ್ತೇನೆ. ನೀವಿಬ್ಬರೂ ಸಹ ಅಂತಹ ಸಾಮರ್ಥ್ಯವನ್ನು ಹೊಂದಿದ್ದೀರಾ ಎನ್ನುವಂತಹ ಶಬ್ದ ಯೋಗೇಶ್ವರಿ. ಹಾಗಾಗಿ ನನ್ನ ಈ ಇಚ್ಛೆಯನ್ನು ಸಹ ಪೂರೈಸಿಬಿಡಿ. ಋಷಿರುವಾಚ ತ ಏವಂ ಸಂಚೋದಿತೋ ಮಾತ್ರ ರಾಮಃ ಕೃಷ್ಣಶ್ಚ ಭಾರತ ಸುತಲಂ ಸಂವಿವೀಕ್ಷತು ಯೋಗಮಾಯಾಮ್ ಉಪಾಶ್ರಿತೋ. ಭಾರತ ಏವಂ ಮಾತ್ರ ಸಂಚೋದಿತೋ ರಾಮಃ ಕೃಷ್ಣಃ ಚ ಯೋಗಮಾಯಾಮ್ ಉಪಾಶ್ರಿತೋ ಸುತಲಂ ಸಂವಿವಿಶತು. ಭಾರತ ಪರೀಕ್ಷಿತನೇ ಏವಂ ಈ ರೀತಿಯಾಗಿ ಮಾತ್ರ ಸಂಚೋದಿತು ತಾಯಿಯ ಮಾತಿನಿಂದ ಪ್ರೇರಣೆಗೆ ಒಳಗಾದವರಾಗಿ ಅಥವಾ ಅವಳ ಆಜ್ಞೆಯನ್ನು ಪಾಲಿಸುವುದಕ್ಕೆ ರಾಮ ಕೃಷ್ಣಶ್ಚ ರಾಮ ಬಲರಾಮ ಮತ್ತು ಕೃಷ್ಣರಿಬ್ಬರು ಯೋಗಮಾಯಾಮ್ ಉಪಾಶ್ರಿತವು ಯೋಗಮಾಯ ಬಲವನ್ನ ಆಶ್ರಯಿಸಿದವರಾಗಿ ಸುತಲ ಲೋಕವನ್ನ ಸಂವಿವಿಶತು ಪ್ರವೇಶಿಸಿದರು. ತಾಯಿ ಹೀಗೆ ತನ್ನ ಇಚ್ಛೆಯನ್ನು ಪ್ರಕಟಪಡಿಸಿದಾಗ ಬಲರಾಮಕೃಷ್ಣರಿಬ್ಬರೂ ಸಹ ಯೋಗಮಾಯ ಬಲದಿಂದ ಸುತಲವನ್ನು ಪ್ರವೇಶ ಮಾಡಿದರು. ಅಲ್ಲಿ ಯಾರಿದ್ರು ಅಂತ ನಮಗೆ ಗೊತ್ತಿದೆ. ಬಲಿ ವಾಸಿಸ್ತಾನೆ. ತಸ್ಮಿನ್ ಪ್ರವಿಷ್ಟೋ ಬಲಭ್ಯ ದೈತ್ಯರಾಟ್ ವಿಶ್ವಾತ್ಮ ದೈವಂ ಸುತರಾಂ ತಥಾತ್ಮನಃ ತದ್ದರ್ಶನಾಲಾದ ಪರಿಪ್ಲುತಾಶಯಃ ಸದ್ಯಃ ಸಮುತ್ಥಾಯ ನನಾಮ ಸಾನ್ಮಯಃ. ದೈತ್ಯರಾಟ್ ತಸ್ಮಿನ್ ಪ್ರವಿಷ್ಟೋ ವಿಶ್ವಾತ್ಮ ದೈವಂ ತಥಾ ಆತ್ಮನಃ ಸುತರಾಂ ಉಪಲಭ್ಯ ತದ್
ತದ್ದರ್ಶನಾಹ್ಲಾದ ಪರಿಪ್ಲುತ ಆಶಯ ಸದ್ಯ ಸಮುತ್ಥಾಯ ಸಾನ್ಮಯ ನನಾಮ. ದೈತ್ಯರಿಗೆ ಒಡೆಯನಾದ ಬಲಿಯು ತಸ್ಮಿನ್ ಪ್ರವಿಷ್ಟೌ ಸುತಲವನ್ನ ಪ್ರವೇಶ ಮಾಡಿರುವಂತಹವರು ವಿಶ್ವಾತ್ಮ ದೈವಂ ವಿಶ್ವಕ್ಕೇ ಆತ್ಮನಾದಂತಹವನು. ಅಷ್ಟೇ ಅಲ್ಲ, ತಥಾ ಹಾಗೆ ಆತ್ಮನಃ ಸುತರಾಂ ತನಗೆ ವಿಶೇಷವಾಗಿ ಬಹಳ ಆತ್ಮೀಯನಾದಂತಹ ಅತ್ಯಂತ ಇಷ್ಟದೇವತೆಯಾದಂತಹ ಒದ್ದನ್ನ ಉಪಲಭ್ಯ ತಿಳಿದು. ಅನ್ವಯ ಸ್ವಲ್ಪ ಮೊದಲೇ ಉಪಲಭ್ಯ ತಗೊಳ್ಬೋದ ಅಂತ ಯೋಚನೆ ಮಾಡಿದೆ, ಅದೇ ಸರಿ. ತಸ್ಮಿನ್ನ ಪ್ರವಿಷ್ಟೋ ಉಪಲಭ್ಯ ಅಂತ ಇಟ್ಕೊಳ್ಳಿ, ಅಲ್ಲೇ ಸರಿ. ಬಲಿಯು ಆ ಸುತಲ ಲೋಕವನ್ನ ಇಬ್ಬರು ಸಹ ಪ್ರವೇಶ ಮಾಡಿದ್ದಾರೆ ಎನ್ನುವುದನ್ನ ತಿಳಿದು ವಿಶ್ವಕ್ಕೆಲ್ಲ ಆತ್ಮಸ್ವರೂಪನಾದ ಮತ್ತೆ ತಥಾ ಹಾಗೆ ಆತ್ಮನಾನ್ ಸುತರ ತನಗೆಂದು ಅತ್ಯಂತ ಇಷ್ಟ ದೇವತೆಯಾದಂತಹ ದೈವವನ್ನ ತದ್ದರ್ಶನಾಹ್ಲಾದ ಪರಿಪ್ಲುತಾಶಯ ಆತನನ್ನ ನೋಡುವುದರಿಂದ ದರ್ಶನವಾಯಿತು ಎನ್ನುವಂತಹ ಆನಂದದಿಂದ ತುಂಬಿ ತುಳುಕಿದ ಮನಸ್ಸುಳ್ಳವನಾಗಿ ಸದ್ಯ ಕೂಡಲೇ ಸಮುತ್ಥಾಯ ಎದ್ದು ಸಾನ್ವಯ ಪರಿವಾರ ಸಹಿತನಾಗೆ ನನಾಮ ನಮಸ್ಕರಿಸಿದ. ತನ್ನ ಸುತ್ತಲ ಲೋಕಕ್ಕೆ ಬಂದಿದ್ದಾರೆ ಎನ್ನುವುದನ್ನ ತಿಳಿದು ವಿಶ್ವಕ್ಕೆ ಒಡೆಯನಾದಂತಹ ಆತ್ಮಸ್ವರೂಪನಾದಂತಹ ಮತ್ತೆ ತನಗೆ ಅತ್ಯಂತ ಪ್ರೀತಿಪಾತ್ರನಾದ ಇಷ್ಟ ದೇವತೆಯಾದಂತಹ ಪರಮಾತ್ಮ. ಹಾಗಾಗಿ ಆತನ ದರ್ಶನದಿಂದ ಉಂಟಾದಂತಹ ಆನಂದದಿಂದ ಮನಸ್ಸು ತುಂಬಿ ತುಳುಕಿ ಹೋಯಿತು. ಅಂತಹ ಮನಸ್ಸುಳ್ಳವನಾಗಿ ಕೂಡಲೇ ಎದ್ದು ಪರಿವಾರ ಸಹಿತನಾಗಿ ಆತನಿಗೆ ನಮಸ್ಕಾರ ಮಾಡಿ ತಯೋ ಸಮಾನೀಯವರಾಸನಂ ಮುದಾ ನಿವಿಷ್ಟಯೋಸ್ತತ್ರ ಮಹಾತ್ಮನೋಸ್ತಯೋ ದಧಾರ ಪಾದೌ ಅವನಿಜ್ಯ ತಜ್ಜಲಂ ಕವೃಂದ ಆ ಬ್ರಹ್ಮ ಪುನತ್ ಯದಂಬುಹ ಮುದಾ ತಯೋಃ ವರಾಸನಂ ಸಮಾನೀಯ ತತ್ರ ನಿವಿಷ್ಟಯೋಃ ಮಹಾತ್ಮನೋಃ ತಯೋಃ ಪಾದೌ ಅಮನಿಜ್ಯ ತಜ್ಜಲಂ ಸವೃಂದಃ ದಧಾರ ಯದಂಬು ಆ ಬ್ರಹ್ಮ ಪುನತ್ ಅತ್ಯಂತ ಸಂತೋಷದಿಂದ ತಯೋ ಅವರಿಬ್ಬರಿಗೂ ಸಹ ವರಾಸನಂ ಸಮಾನ್ಯ ಉತ್ತಮೋತ್ತಮವಾದಂತಹ ಆಸನಗಳನ್ನ ದಿವ್ಯವಾದ ಪೀಠಗಳನ್ನ ತರಿಸಿ ತತ್ರ ನಿವಿಷ್ಟಯೋಹೋ ಅಲ್ಲಿ ಕುಳಿತಂತಹ ಮಹಾತ್ಮನೋಹೋ ತಯೋಹೋ ಮಹಾತ್ಮರಾದಂತಹ ಅವರಿಬ್ಬರ ಪಾದಗಳನ್ನ ಅವನಿಜ್ಯ ತೊಳೆದು ತಜ್ಜಲಂ ಆ ಪಾದಕವನ್ನ ಸವೃಂದಃ ತನ್ನ ಪರಿವಾರ ಸಹಿತನಾಗೆ ದಧಾರ ತನ್ನ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ. ಯದಂಬು ಯಾವ ಆ ಪಾದೋದಕವು ಆ ಬ್ರಹ್ಮ ಬ್ರಹ್ಮ ಪರ್ಯಂತವಾಗಿ ಎಲ್ಲವನ್ನೂ ಸಹ ಪವಿತ್ರಗೊಳಿಸುವಂಥದ್ದು ಅಲ್ಲೇ. ಅಂತಹ ಪಾದೋದಕವನ್ನ ಅವನು ತನ್ನ ಪರಿವಾರದ ಜೊತೆಗೆ ತನ್ನ ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡ. ಬಂದಂತಹ ಅವರಿಗೆ ಬಹಳ ಆನಂದವಾಗೋಯ್ತು. ಅತ್ಯಂತ ಉತ್ತಮವಾದಂತಹ ದಿವ್ಯವಾದ ಪೀಠಗಳನ್ನು ತರಿಸಿ ಅದರಲ್ಲಿ ಕುಳಿತುಕೊಂಡಂತಹ ಮಹಾತ್ಮರಾದ ಅವರಿಬ್ಬರ ಪಾದಗಳನ್ನು ಭಕ್ತಿ ಶ್ರದ್ಧೆಯಿಂದ ತೊಳೆದು ಆ ಪಾದೋದಕವನ್ನ ತನ್ನ ಪರಿವಾರದ ಜೊತೆಗೆ ತಲೆಯ ಮೇಲೆ ಧರಿಸಿದ. ಎಂಥದ್ದು ಪಾದೋದಕ ಅಂದ್ರೆ ಬ್ರಹ್ಮ ಪರ್ಯಂತ ಎಲ್ಲವನ್ನೂ ಪವಿತ್ರಗೊಳಿಸುವಂಥದ್ದಲ್ಲವೇ. ಸಮರ್ಹಯಾಮಾಸ ಸತೌ ವಿಭೂತಿಭಿಃ ಮಹಾಢವಸ್ತ್ರಾಭರಣಾನುಲೇಪನೈಃ ತಾಂಬೂಲದೀಪಾಮೃತ ಭಕ್ಷಣಾದಿಭಿಃ ಸ್ವಗೋತ್ರ ವಿತ್ತಾತ್ಮ ಸಮರ್ಪಣೇನ ಚ ಸಹ ತೌ ವಿಭೂತಿಭಿಃ ಮಹಾಢವಸ್ತ್ರಾಭರಣಾನುಲೇಪನೈಃ ತಾಂಬೂಲದೀಪಾಮೃತ ಭಕ್ಷಣಾದಿಭಿಃ ಸ್ವಗೋತ್ರ ವಿತ್ತಾತ್ಮ ಸಮರ್ಪಣೇನ ಚ ಸಮರ್ಹಯಾಮ. ಸಹ ಆ ಬಲಿಯು ತೌ ಅವರಿಬ್ಬರನ್ನು ವಿಭೂತಿಭಿಃ ಅತ್ಯಂತ ಮಹಾವೈಭವದಿಂದ ಮಹಾರ್ಹ ವಸ್ತ್ರ ಆಭರಣ ಅನುಲೇಪನೆ ಅತ್ಯಂತ ಶ್ರೇಷ್ಠವಾದಂತಹ ವಸ್ತ್ರ ಆಭರಣ ಗಂಧಾದಿ ಲೇಪನಗಳಿಂದ ತಾಂಬೂಲ ದೀಪ ಅಮೃತ ಭಕ್ಷಣಾದಿಭಿಃ ತಾಂಬೂಲ ದೀಪ ನೈವೇದ್ಯ ಇವೆಲ್ಲದರಿಂದಲೂ ಸಹ ಅಷ್ಟೇ ಅಲ್ಲ ಸ್ವಗೋತ್ರ ವಿತ್ತಾತ್ಮ ಸಮರ್ಪಣೇನ ಚ ಸ್ವಗೋತ್ರ ಒತ್ತ ಅಂದ್ರೆ ಕುಲ ಅಂತ ಹೇಳಿ ತನ್ನ ಕುಲ ವಿತ್ತ ಅಂದ್ರೆ ಐಶ್ವರ್ಯ ಮತ್ತೆ ಆತ್ಮ ಸಮರ್ಪಣೆನ ಚ ತನ್ನನ್ನೇ ಅವನಿಗೆ ಅರ್ಪಿಸ್ಕೊಳ್ತಾ ಸಮರ್ಪಯಾಸ
ಪೂಜಿಸಿದ. ಎಲ್ಲ ರೀತಿಯ ಪ್ರತ್ಯೇಕವಾಗಿ ಪೂಜಿಸುವುದು ಬೇರೆ, ಅದು ಧೂಪದೀಪಾದಿಗಳಿಂದೆಲ್ಲ ಪೂಜಿಸಿದ. ಅತ್ಯಂತ ಉತ್ತಮೋತ್ತಮವಾದದ್ದು, ಅವನಿಗೆ ಏನು ಕಡಿಮೆ. ಅತ್ಯಂತ ವಸ್ತ್ರಾಭರಣ ಚಂದನಗಳಿಂದ, ದೀಪ ನೈವೇದ್ಯ ತಾಂಬೂಲಾದಿಗಳಿಂದ ಎಲ್ಲ ಪೂಜಿಸಿದ. ಆಮೇಲೆ ತನ್ನ ಕುಲ ಐಶ್ವರ್ಯ ಪ್ರಾಣಗಳನ್ನೂ ಸಹ ನಿನಗೆ ಅಧೀನ ಅಂತ ಅದನ್ನು ಅರ್ಪಿಸಿ ಆತನನ್ನ ಸತ್ಕರಿಸಿದ. ಸೈಂದ್ರಸೇನೋ ಭಗವತ್ ಪದಾಂಬುಜಂ ಬಿಭ್ರನ್ಮುಃ ಪ್ರೇಮ ವಿಭಿನ್ನಯಾ ಧಿಯಾ ಉವಾಚಹಾನಂದ ಜಲಾಕುಲೇಕ್ಷಣಃ ಭ್ರಷ್ಟರೋಮಾ ನೃಪ ಗದ್ಗದಾಕ್ಷರಂ. ಸಹ ಇಂದ್ರಸೇನಃ ಪ್ರೇಮ ವಿಭಿನ್ನಯಾ ಧಿಯಾ ಮುಹುಃ ಭಗವತ್ ಪದಾಂಬುಜಂ ಬಿಭ್ರತ್ ನೃಪ ಆನಂದ ಜಲಾಕುಲೇಕ್ಷಣಃ ಪ್ರಹೃಷ್ಟರೋಮಾ ಗದ್ಗದಾಕ್ಷರಂ ಉವಾಚ. ಸಹ ಇಂದ್ರಸೇನಃ, ಆ ಬಲಿಚಕ್ರವರ್ತಿಯು ಪ್ರೇಮ ವಿಭಿನ್ನಯಾ ಧಿಯಾ, ಪ್ರೇಮದಿಂದ ವ್ಯಾಪ್ತವಾದಂತಹ ಬುದ್ಧಿಯುಳ್ಳಂತಹ, ಪ್ರೇಮ ಎನ್ನೋದು ಅವನ ಮೇಲಿರುವಂತಹ ಪ್ರೀತಿ, ಪ್ರೇಮ ಎನ್ನೋದು ಅವನ ದೇಹದಲ್ಲಿ ಸೇರಿಕೊಂಡು ಬಿಟ್ಟಿದೆ. ಅಂತಹ ಆ ಭಾವನೆಯಿಂದ ಭಗವತ್ ಮತ್ತೆ ಮತ್ತೆ ಭಗವತ್ ಪದಾಂಬುಜಂ, ಪರಮಾತ್ಮನ ಆ ಪಾದ ಕಮಲವನ್ನ ಬಿಭ್ರತ್, ತನ್ನ ತಲೆ ಮತ್ತೆ 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 ಸ್ಪರ್ಶ ಮಾಡಿಸ್ಕೊಳ್ತಾ ಆನಂದ ಜಲಾಕುಲೇಕ್ಷಣ, ಆನಂದದಿಂದ ಹೊರಹೊಮ್ಮಿದ ಬಾಷ್ಪಗಳಿಂದ ಕೂಡಿದ ದೃಷ್ಟಿಯುಳ್ಳವನಾಗಿ ಪ್ರಹೃಷ್ಟ ರೋಮ, ರೋಮಾಂಚನವನ್ನು ಹೊಂದಿದವನಾಗಿ ಗದ್ಗದಾಕ್ಷರಂ, ಗದ್ಗದ ಅಂದ್ರೆ ಪೂರ್ಣವಾಗಿ ಅಕ್ಷರಗಳು ಹೊರಟು ಬರ್ತಾ ಇಲ್ಲ, ತೊದಲುತ್ತಾ ಭಕ್ತಿಯಿಂದ ತೊದಲುತ್ತಾ ಉವಾಚ, ಮುಂದಿನ ಮಾತನ್ನು ಆಡಿದನಷ್ಟೇ. ಅವರಿಗೆ ಆನಂದವಾಗೋಯ್ತು. ಅನ್ನು ಮುಂದೆ ಆಡುವ ಮಾತು ಅದು. ಪಾದ ಕಮಲವನ್ನು ತನ್ನ ತಲೆಗೆ ಸ್ಪರ್ಶ ಮಾಡಿಕೊಡ್ತಾ ಆನಂದ ಬಾಷ್ಪಗಳನ್ನ ಕಣ್ಣಿನಲ್ಲಿ ತುಳುಕಿಸ್ತಾ ರೋಮಾಂಚಗೊಂಡು ಭಕ್ತಿಯಿಂದ ತೊದಲ್ತಾ ಹೀಗೆ ಹೇಳ್ತಾನೆ. ಬಲಿರುವಾಚ ನಮೋನಂದಾಯ ಭಗವತೆ ನಮಃ ಕೃಷ್ಣಾಯ ವೇದಸೆ ಸಾಂಖ್ಯಯೋಗ ವಿತಾನಾಯ ಬ್ರಹ್ಮಣೇ ಪರಮಾತ್ಮನೇ. ಅನಂತಾಯ ಬೃಹತೆ ನಮಃ ವೇದಸೆ ಕೃಷ್ಣಾಯ ನಮಃ ಸಾಂಖ್ಯಯೋಗ ವಿತಾನಾಯ ಪರಮಾತ್ಮನೇ ಬ್ರಹ್ಮಣೇ ನಮಃ. ಬೃಹತೆ ಎಲ್ಲ ಕಡೆ ವ್ಯಾಪಿಸಿರುವಂತಹ ಅನಂತಾಯ ಆದಿಶೇಷನಿಗೆ ನಮಃ ನಮಸ್ಕಾರ. ವೇದಸೆ ಕೃಷ್ಣಾಯ, ಜಗತ್ಕಾರಣನಾದಂತಹ ಬ್ರಹ್ಮನಾದ, ಜಗತ್ತಿಗೆ ಕಾರಣನಾದಂತಹ ಬ್ರಹ್ಮಸ್ವರೂಪನಾದ ಕೃಷ್ಣಾಯ, ಕೃಷ್ಣನಿಗೆ ನಮಸ್ಕಾರ. ಸಾಂಖ್ಯ ಯೋಗ ವಿಧಾನಾಯ, ಸಾಂಖ್ಯ ಅಂದ್ರೆ ಜ್ಞಾನ ಮತ್ತು ಕರ್ಮ ಎರಡೂ ಸಹ, ಅಂದ್ರೆ ಕರ್ಮ ಅಂದ್ರೆ ಭಕ್ತಿಯ ಮೂಲಕ ತೋರಿಸುವಂಥದ್ದು, ಇದು ಜ್ಞಾನದ ಮೂಲಕ ತಿಳಿಯುವಂಥದ್ದು. ಹೀಗೆ ಜ್ಞಾನ ಮತ್ತು ಭಕ್ತಿ ಯೋಗಗಳನ್ನ ಎಲ್ಲ ಕಡೆ ವಿಧಾನಾಯ ಹರಡಿರುವಂತಹ ಪರಮಾತ್ಮನೇ ಬ್ರಹ್ಮಣೇ ನಮಃ. ಪರಮಾತ್ಮನಾದ ಸರ್ವವ್ಯಾಪಿಯಾದಂತಹ ನಿನಗೆ ಎಲ್ಲ ಕಡೆ ವ್ಯಾಪಿಸಿರುವಂತಹ ಅಧಿಶೇಷನು ಎಲ್ಲವೂ ನಿನ್ನಲ್ಲಿ ಅಡಗಿ ಬಿಟ್ಟಿವೆ. ಜಗತ್ತಿಗೆ ಕಾರಣನಾದಂತಹ ಕೃಷ್ಣನಿಗೂ ನಮಸ್ಕಾರ. ಸಾಂಖ್ಯ ಅಂದ್ರೆ ಜ್ಞಾನಯೋಗ ಮತ್ತು ಭಕ್ತಿ ಯೋಗಗಳನ್ನ ಪ್ರತಿಪಾದನೆ ಮಾಡಿರುವಂತಹ ವಿಭುವಾದ ಪರಮಾತ್ಮನಿಗೆ ನಮಸ್ಕಾರ. ಮುಂದೆ ನಾನು ಹೇಳ್ತಾನೆ ಒಳ್ಳೆಯ ಮಾತನ್ನ. ದರ್ಶನಂ ಮಾಂ ಹಿ ಭೂತಾನಾಂ ದುಷ್ಪ್ರಾಪಂ ಚಾಪ್ಯ ದುರ್ಲಭಂ ರಜಸ್ತಮಃ ಸ್ವಭಾವಾನಾಂ ಯನ್ನ ಪ್ರಾಪ್ತೌ ಯದೃಚ್ಛಯಾ. ವಾಂ ದರ್ಶನಂ ರಜಸ್ತಮಃ ಸ್ವಭಾವಾನಾಂ ಭೂತಾನಾಂ ಯೇ ದುಷ್ಪ್ರಾಪಂ ಅಪಿ ಚ ಅದುರ್ಲಭಂ ಯತ್ ನಃ ಯದೃಚ್ಛಯಾ ಪ್ರಾಪ್ತೌ. ಚೆನ್ನಾಗಿ ಹೇಳಿದ್ದಾನೆ. ವಾಂ ದರ್ಶನಂ, ನಿಮ್ಮಿಬ್ಬರ ದರ್ಶನವು ರಜಸ್ತಮ ಸ್ವಭಾವಾನಾಂ, ರಜೋಗುಣ ತಮೋಗುಣದಿಂದ ಕೂಡಿರುವಂತಹ ಸ್ವಭಾವವುಳ್ಳಂತಹ ಭೂತಾನಾಂ ಜೀವಿಗಳಿಗೆ ದುಷ್ಪ್ರಾಪಂ ಹೇ, ಅದು ಸಿಗೋದಕ್ಕೆ ಅವರಿಗೆ ನಿನ್ನ ರಜಗುಣ ತಮೋಗುಣಗಳಿಂದಲೇ ವ್ಯಾಪ್ತರಾದಂತಹ ಅವಂತಹ ಜೀವಿಗಳಿಗೆ ನಿನ್ನ ದರ್ಶನ ದುಷ್ಪ್ರಾಪ ಸಿಗೋದು ಕಷ್ಟವೇ. ಆದರೆ ಅಪಿಚ ಅಂದರೆ ಅದುರ್ಲಭಂ, ಸಿಗೋದಿಲ್ಲ ಅಂತ ಇಲ್ಲ, ಸಿಗುತ್ತೆ. ಅಂದ್ರೆ ಅಸಂಭವ ಏನು ಅಲ್ಲ. ಯಾಕೆ? ಏಕೆಂದರೆ ನಹ ನಮ್ಮಿಬ್ಬರಿಗೆ ನನ್ನ ವಿಷಯದಲ್ಲಿ ಎದುರುಚ್ಛಯ ಪ್ರಾಪ್ತವು,
ನೀವಾಗಿಯೇ ನನಗೆ ದರ್ಶನ ಕೊಡಕ್ ಬಂದಿದ್ದೀರಾ ಅಂತ ಆದರೆ ದುರ್ಲಭ ಅಲ್ಲ ಅನ್ನೋದಾಯ್ತಲ್ಲ, ಸುಲಭ ಅನ್ನೋದು ಆಯ್ತು. ಆದರೆ ರಜೋಗುಣ ತಮೋಗುಣಗಳಿಂದ ವ್ಯಾಪ್ತರಾದಂತಹ ಜನರಿಗೆ, ಜೀವಿಗಳಿಗೆ ನಿಮ್ಮ ದರ್ಶನ ಎನ್ನುವುದು ದುರ್ಲಭವೇ. ಆದರೆ ಅದು ದುರ್ಲಭ ಅನ್ನೋದು ಯಾವಾಗಲೂ ಸಾರ್ವಕಾಲಿಕವಲ್ಲ, ಅದು ಸುಲಭವೂ ಆಗತ್ತೆ. ಯಾಕೆ ಅಂದ್ರೆ ನೀವಾಗಿಯೇ ನನಗೆ ದರ್ಶನ ಕೊಟ್ಟಿದ್ದೀರಾ. ಮತ್ತೆ ನಾನು ಏನು, ಮತ್ತೆ ನಮ್ಮಂಥವ್ರು ಹೇಗೆ? ದೈತ್ಯದಾನವಗಂಧರ್ವಾಹ ಸಿದ್ಧ ವಿದ್ಯಾ ದ್ರಚಾರಣಾಹ ಯಕ್ಷರಕ್ಷ ಪಿಶಾಚಾಶ್ಚ ಭೂತ ಪ್ರಮಥ ನಾಯಕಾಹ ವಿಶುದ್ಧ ಸತ್ತಧಾಮ್ಯದ್ಧ ತ್ವಯಿ ಶಾಸ್ತ್ರ ಶರೀರಿಣಿ ನಿತ್ಯಂ ನಿಬದ್ಧ ವೈರಾಸ್ತೆ ವಯಂಚ ಅನ್ಯೇಚ ತಾದೃಶಾಹ. ನಾವೇನ್ ತುಂಬಾ ಉತ್ತಮರೇ ಅಂದ್ರೆ ಇಲ್ಲ, ನಾವು ಒಂದಾನೊಂದು ಕಾಲದಲ್ಲಿ ಹಾಗೆ ಇರ್ತೀವಿ. ದೈತ್ಯದಾನವಗಂಧರ್ವಾಹ ಸಿದ್ಧವಿದ್ಯಾಧ್ರಚಾರಣಾಹ ಯಕ್ಷರಕ್ಷ ಪಿಶಾಚಾಹ ಚ ಭೂತ ಪ್ರಮಥ ನಾಯಕಾಹ ಶಾಸ್ತ್ರ ತೇ ನಿತ್ಯಮಿಬದ್ಧ ವೈರಾಹ ತೇ ಅಂತೇಳಿ ಅಲ್ಲಿ ತಗೊಳ್ಳಿ. ತೇ ಶಾಸ್ತ್ರ ಶರೀರಿಣಿ ವಿಶುದ್ಧ ಧಾಮ್ನಿ ತ್ವಯಿ ಅದ್ಧ ನಿತ್ಯಂ ನಿಬದ್ಧ ವೈರಾಹ ವಯಂ ಚ ಅನ್ಯೇ ಚ ತಾದೃಶಾಃ. ದೈತ್ಯ ದಾನವ ಗಂಧರ್ವಾಃ, ದೈತ್ಯರು ದಾನವರು ಗಂಧರ್ವರು, ಸಿದ್ಧ ವಿದ್ಯಾಧಚಾರಣಾಃ ಸಿದ್ಧರು ವಿದ್ಯಾಧರರು ಚಾರಣರು, ಯಕ್ಷ ರಕ್ಷ ಪಿಶಾಚಾಶ್ಚ ಯಕ್ಷರು ರಾಕ್ಷಸರು ಪಿಶಾಚಿಗಳು, ಮತ್ತು ಭೂತ ಪ್ರಮಥ ನಾಯಕಾಃ ಭೂತ ಪ್ರಮಥಾದಿಗಳ ಒಡೆಯರು, ಅವರೆಲ್ಲರೂ ಸಹ ತೇ ಅವರೆಲ್ಲರೂ ಶಾಸ್ತ್ರ ಶರೀರಿಣಿ ವೇದವನ್ನೇ ಶರೀರವನ್ನಾಗಿ ಹೊಂದಿರುವ ವಿಶುದ್ಧ ಸತ್ವಧಾಮಿನಿ ಪರಿಶುದ್ಧವಾದ ಸತ್ವಗುಣಕ್ಕೆ ನೆಲೆಯಾದಂತಹ ತ್ವಯಿ ನಿನ್ನಲ್ಲಿ ಅರ್ಥ ನಿಶ್ಚಯವಾಗಿಯೂ ನಿತ್ಯಂ ಯಾವಾಗಲೂ ನಿಬದ್ಧ ವೈರಾಹ ವೈರವನ್ನ ಇಟ್ಟುಕೊಂಡೇ ಬಂದಿದ್ದಾರೆ, ಯಾವಾಗಲೂ ನಿನ್ನಲ್ಲಿ ದೇಶವನ್ನ ಬೆಳೆಸ್ಕೊಂಡೇ ಬಂದಿದ್ದಾರೆ. ಅಷ್ಟೇ ಅಲ್ಲ, ವಯಂ ಚ ಅನ್ಯೇಚ ನಾವು ನಮ್ಮಂಥವರು ಸಹ ಕೆಲವರು ತಾದೃಶ ಹಾಗೆಯೇ ಇದ್ದೀವಿ. ಎಲ್ಲರೂ ಸಹ ವೇದ ಶರೀರ ನೀನು, ಅಷ್ಟೇ ಅಲ್ಲ ಪರಿಶುದ್ಧವಾದ ಸತ್ವಗುಣಕ್ಕೆ ನೆಲೆಯೇ ನೀನು. ಅಂತಹ ನಿನ್ನಲ್ಲಿ ಯಾವಾಗಲೂ ಸಹ ಇವರೆಲ್ಲರೂ ಸಹ ವೈರವನ್ನು ಬೆಳೆಸ್ಕೊಂಡೇ ಬಂದಿದ್ದಾರೆ. ನಾವು ಮತ್ತು ನಮ್ಮಂಥವರು ಇನ್ನೂ ಕೆಲವರು ಸಹ ಹಾಗೆ ಆಗಿದ್ವು. ಆದರೆ ಕೇಚನ ಉದ್ಬದ್ಧ ವೈರೇಣ ಭಕ್ತ್ಯಾ ಕೇಚನ ಕಾಮತಃ ನ ತಥಾ ಸತ್ವ ಸಂರಬ್ಧಾಃ ಸನ್ನಿಕೃಷ್ಟಾಃ ಸುರಾದಯಃ. ಕೇಚನ ಉದ್ಬದ್ಧ ವೈರೇಣ ಕೇಚನ ಭಕ್ತ್ಯ ಕೇಚನ ಕಾಮತಃ ಸನ್ನಿಕೃಷ್ಟಾಃ ಸತ್ವ ಸಂರಬ್ಧಾಃ ಸುರಾದಯಃ ತಥಾ ನ ಸನ್ನಿಕೃಷ್ಟಾಃ. ಸನ್ನಿಕೃಷ್ಟಾಃ ಎರಡು ಸತಿಗಳು. ಕೇಚನ ಕೆಲವರು ಉದ್ಬದ್ಧ ವೈರೇಣ ಅತ್ಯಂತ ದೃಢವಾದಂತಹ ವೈರದಿಂದಲೂ, ಕೇಚನ ಭಕ್ತ್ಯ ಕೆಲವರು ಭಕ್ತಿಯಿಂದಲೂ, ಕೇಚನ ಕಾಮತಃ ಕೆಲವರು ಕಾಮದಿಂದಲೂ ಸಹ ಸನ್ನಿಕೃಷ್ಟ ನಿನಗೆ ಬಹಳ ಹತ್ತಿರದಲ್ಲಿಯೇ ಇದ್ದಾರೆ. ಯಾವಾಗಲೂ ವೈರ ಮಾಡ್ತಾ ನಿನ್ನನ್ನೇ ನೆನಪಿಸ್ಕೊಳ್ತಾ ನಿನ್ನ ಹತ್ರನೇ ಇರ್ತಾರೆ. ಭಕ್ತಿಯಿಂದ ಮಾಡ್ತಾ ಇದ್ದಾಗ್ಲೂ ನಿನ್ ಜೊತೆನೆ ಇರ್ತಾರೆ, ಕಾಮದಿಂದ ಮಾಡಿದಾಗ್ಲೂ ನಿನ್ನ ಜೊತೆನೆ ಇರ್ತಾರೆ. ಅಂದ್ರೆ ನಿನ್ನ ಸುಮ್ಮನೆಯನ್ನೇ ಮಾಡ್ತಾ ನಿನ್ನ ಹತ್ತಿರದವರೇ ಆಗ್ಬಿಟ್ಟಿದ್ದಾರೆ. ಆದರೆ ಸತ್ವ ಸಮೃದ್ಧ ಸತ್ವಗುಣ ಸಂಪನ್ನರಾದಂತಹ ಸುರಾದಯ ದೇವತೆಗಳು ಸಹ ತಥಾ ನ ಸನ್ನಿಕೃಷ್ಟ ಅಷ್ಟು ಹತ್ತಿರ ಆಗಿಲ್ಲ. ಇವರೆಲ್ಲರೂ ನಿನಗೆ ಎಷ್ಟು ಸಮೀಪದಲ್ಲಿದ್ದಾರೋ, ಎಷ್ಟು ನಿತ್ಯ ನಿರಂತರವಾಗಿ ಧ್ಯಾನ ಮಾಡ್ತಾರೋ, ಹಾಗೆ ಸತ್ವಗುಣ ಭೂಯಿಷ್ಠರಾದಂತಹ ದೇವತಾದಿಗಳು ಸಹ ನಿನಗೆ ಅಷ್ಟು ಹತ್ತಿರದವರು ಅಲ್ಲ. ಅಷ್ಟು ಇವರುಗಳೇ ಪಡೆದುಕೊಂಡು ಬಿಟ್ಟಿದ್ದಾರೆ. ಅಂದ್ರೆ ಮೇಲೆ ಹೇಳಿರುವಂತಹವರಲ್ಲಿ ಕೆಲವರು ಈ ರೀತಿಯಾದಂತಹ ಭಾವದಿಂದಲೂ ಸಹ ನಿನಗೆ ಬಹಳ ಹತ್ತಿರದವರಾಗಿದ್ದಾರೆ. ಸತ್ವ ಪ್ರಧಾನರಾದಂತಹ ದೇವತೆಗಳಿಗೂ ಸಹ ಆ ಭಾಗ್ಯ ಇಲ್ಲ. ಹಾಗಾಗಿ ನಿನ್ನ ನಿಜವಾದ ಗುಣ ಏನು, ನೀನು ಹೇಗೆ ಅಲೃತನ್ನು ನೋಡ್ಕೊಳ್ತೀಯ ಅನ್ನೋದು ಸ್ವಲ್ಪ ಕಷ್ಟವೇ ತಿಳಿಯುವುದು. ಇದಮಿತ್ತಮಿತಿ ಪ್ರಾಯ ತವ ಯೋಗೇಶ್ವರೇಶ್ವರ ನವಿದಂತ್ಯಪಿ ಯೋಗೇಶಾಃ ಯೋಗ ಮಾಯಾಂ ಕುತೋ ವಯಂ. ಪ್ರಾಯಃ ಯೋಗೇಶ್ವರೇಶ್ವರ ತವ ಯೋಗ ಮಾಯಾಂ ಯೋಗೇಶಾಃ ಅಪಿ ಇದಂ ಇತ್ತಂ ಇತಿ ನ ವಿದಂತಿ ವಯಂ ಕುತಃ. ಪ್ರಾಯಃ ಸಾಮಾನ್ಯವಾಗಿ ಯೋಗೇಶ್ವರೇಶ್ವರ ಯೋಗಿಗಳಿಗೆಲ್ಲ ಈಶ್ವರರಾದವರಿಗೂ ಒಡೆಯನಾದವನೇ ಪರಮಾತ್ಮನೇ. ತವ ನಿನ್ನ
ಯೋಗ ಮಾಯಾಂ ಯೋಗದ ನಿನ್ನ ಯೋಗದ ಮಾಯೆಯನ್ನ ಯೋಗೇಶಾಹ ಅಪಿ ಯೋಗೇಶ್ವರರೂ ಸಹ ಇದಂ ಇತ್ತಂ ಇತಿ ಇದು ಹೀಗೆ ಇದೆ ಅಂತ ನಾವಿದಂತಿ ಅವರು ಸಹ ತಿಳಿದಿಲ್ಲ. ಹಾಗಿರುವಾಗ ವಯಂ ಕುತಃ ನಾವು ಎಷ್ಟು ಮೆಟ್ನೋರು ಯೋಗಿಗಳಿಗೆ ನಿನ್ನ ಸ್ವರೂಪ ಇದು ಇವನ ಸ್ವರೂಪ ಹೀಗೆ ಅಂತ ನಿರ್ಣಯ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಆದಾಗ ನಾವೆಲ್ಲ ಯಾವ ಮಟ್ಟ ನಮ್ಗಂತೂ ಗೊತ್ತಾಗುದಿಲ್ಲ. ಹಾಗಾಗಿ ತನ್ನ ಪ್ರಸೀದ ನಿರಪೇಕ್ಷ ವಿಮುಕ್ತೇಶ್ಮತ್ ಪಾದ ಅರವಿಂದ ದಿಷಣಾನ್ಯ ಗೃಹಾಂಧಕೋಪಾತ್ ನಿಷ್ಕ್ರಮ್ಯ ವಿಶ್ವಶರಣಾಂಘ್ರಿ ಫಲಬ್ಧ ವೃತ್ತಿ ಶಾಂತೋ ಯಥೈಕ ಉತ ಸರ್ವಸಖೈಶ್ಚರಾಮಿ ತತ್ ನಃ ಪ್ರಸೀದ ನಿರಪೇಕ್ಷ ವಿಮೃಗ್ಯ ಯುಷ್ಮತ್ ಪಾದಾರವಿಂದ ದಿಷಣಾನ್ಯ ಗೃಹಾಂಧಕೋಪಾತ್ ನಿಷ್ಕ್ರಮ್ಯ ವಿಶ್ವಶರಣಾಂಘ್ರಿಫಲಬ್ಧ ವೃತ್ತಿ ಶಾಂತಃ ಏಕಃ ಯಥಾ ಚರಾಮಿ ಉತ ಸರ್ವಸಖೈಃ ಚರಾಮಿ. ತತ್ ಆದ್ದರಿಂದ ನಹ ನನ್ನ ವಿಷಯದಲ್ಲಿ ನಮ್ಮ ವಿಷಯದಲ್ಲಿ ಪ್ರಸೀದ ನೀನು ಅನುಗ್ರಹ ಮಾಡು, ನನ್ನ ವಿಷಯದಲ್ಲಿ ಅನುಗ್ರಹವನ್ನು ಪ್ರಸನ್ನನಾಗು. ಯಾಕೆಂದ್ರೆ ನಾನು ಇದರಿಂದ ಹೊರಬರ್ತೇನೆ, ನಿನ್ನ ಪಾದಗಳನ್ನೇ ಯಾವಾಗಲೂ ಆಶ್ರಯಿಸ್ತೇನೆ, ಒಬ್ಬಂಟಿಗನಾಗಿಯೇ ಇರ್ತೇನೆ. ಅಥವಾ ನಿರಪೇಕ್ಷ ವಿಮೃಗ್ಯ ಯಾವ ಅಪೇಕ್ಷೆ ಇಲ್ಲದೆ ಇರುವಂತಹ ಯೋಗಿಗಳು ಅಂತ ನಿಷ್ಕಾಮರಾದವರು, ವಿಮೃಗ್ಯ ಹುಡುಕುವಂತಹ, ಯುಷ್ಮತ್ ಪಾದಾರವಿಂದ ದಿಷಣ ನಿನ್ನ ಪಾದ ಕಮಲವೆಂಬ ಮನೆ, ಅನ್ಯ ಗೃಹ ಅಂತ ಕೋಪಾತ್ ಅದು ಎಲ್ಲ ಬಿಟ್ಟು ಉಳಿದದ್ದಲ್ಲ ಅನ್ಯ ಉಳಿದ ಗೃಹ ಎನ್ನುವುದು ಅಂಧಕೋಪ, ಅದೇ ನಿಜವಾದ ಮನೆಯೇ ಹೊರತು ದಿಷಣ ಅಂದ್ರೆ ದಿಷ್ಣ್ಯ ಅಂತ ಇರಬೇಕು, ಆಶ್ರಯ ಮನೆ ಅಂತ ಅರ್ಥ. ಅನ್ಯ ಗೃಹ ಅಂಧಕೋಪಾತ್ ಬೇರೆ ಎನ್ನುವುದೆಲ್ಲವೂ ಸಹ ಗೃಹ ಅದು ಅಂಧಕೂಪ. ಅಂತಹ ಅಂಧಕೂಪದಿಂದ ನಿಷ್ಕ್ರಮ್ಯ ಹೊರಬಂದು ವಿಶ್ವ ಶರಣಾಂಘ್ರಿ ಫಲಬ್ಧ ವೃತ್ತಿ ಎಲ್ಲರಿಗೂ ಆಶ್ರಯಭೂತವಾದಂತಹ ನಿನ್ನ ಪಾದದಲ್ಲಿಯೇ ಜೀವನವನ್ನ ನಡೆಸ್ತಾ ಉಪಲಬ್ಧ ವೃತ್ತಿ ಜೀವನನ್ನ ನಡೆಸ್ತಾ ಇರುವವನಾಗಿ ಶಾಂತಃ ಶಾಂತಿಯಿಂದ ಏಕಃ ಏಕಾಕಿಯಾಗಿ ಆಚರಾಮಿ ಹೇಗೆ ನಾನು ಸಂಚರಿಸ್ತೇನೋ ಹಾಗೆ ನನಗೆ ಅನುಗ್ರಹ ಮಾಡು. ಉತ ಅಥವಾ ಸರ್ವಸಖೈಗೆ ಇದು ಅದ್ಭುತವಾದದ್ದು. ಎಲ್ಲರಲ್ಲಿಯೂ ಮೈತ್ರಿ ಭಾವವನ್ನು ಇಟ್ಟಿರುವಂತಹ ನಿನ್ನ ಭಕ್ತರೊಡನೆ ಚರಾಮಿ ಸಂಚರಿಸುವ ಹಾಗೆ ನೀನು ನನಗೆ ಅನುಗ್ರಹ ಮಾಡುವುದು. ನಿನ್ನ ಸ್ವರೂಪವನ್ನ ನಮಗೆ ತಿಳಿದುಕೊಳ್ಳೋದಕ್ಕಾಗೋದೇ ಇಲ್ಲ, ಸಾಧ್ಯ. ಹಾಗಾಗಿ ನೀನು ನನ್ನ ಮೇಲೆ ಅನುಗ್ರಹ ಮಾಡಬೇಕು. ಏನನ್ನ ನಿಷ್ಕಾಮರಾದವರು ಯಾವಾಗಲೂ ಹುಡುಕ್ತಾ ಇರ್ತಾರೆ ನಿನ್ನ ಪಾದಾರವಿಂದ, ಅದೇ ನಿಜವಾದ ಗೃಹ. ಉಳಿದದ್ದೆಲ್ಲವೂ ಸಹ ಏನು ಗೃಹ ಎನ್ನುವುದು ಅದು ಒಂದು ರೀತಿಯ ಅಂಧಕೋಪ. ಆ ಅಂಧಕೋಪದಿಂದ ನಾನು ಹೊರಬಂದು ಎಲ್ಲರಿಗೂ ಆಶ್ರಯಭೂತವಾದಂತಹ ನಿನ್ನ ಪಾದದ ಬಳಿಯೇ ನಾನು ಜೀವನವನ್ನು ಕಲ್ಪಿಸಿಕೊಂಡು ಶಾಂತ ಚಿತ್ತನಾಗಿ ಒಬ್ಬಂಟಿಯಾಗಿ ನಾನು ಹೇಗೆ ಸಂಚಾರ ಮಾಡಬೇಕು ಹಾಗೆ ಇರುವ ರೀತಿಯಲ್ಲಿ ನನಗೆ ಅನುಗ್ರಹಿಸು. ಎಲ್ಲ ಜೀವಿಗಳಲ್ಲಿಯೂ ಸಹ ಮೈತ್ರಿಯನ್ನ ಇರಿಸಿರುವಂತಹ ನಿನ್ನ ಭಕ್ತರೊಡನೆ ಸಂಚಾರ ಮಾಡುವ ಹಾಗೆ ನನಗೆ ಮಾಡು. ಅಂದ್ರೆ ಸಜ್ಜನರ ಸಹವಾಸವನ್ನ ನನಗೆ ಕಲ್ಪಿಸು. ಶ್ರಾಧ್ಯಸ್ಮಾನೇಷಿತವ್ಯೇಷ ನಿಷ್ಪಾಪಾನ್ ಕುರು ನಃ ಪ್ರಭೋ ಪುಮಾನ್ ಯತ್ ಶ್ರದ್ಧಯಾ ತಿಷ್ಠನ್ ಚೋದನಾಯ ವಿಮುಚ್ಯತೆ. ಈಷಿತವ್ಯೇಷ ಪ್ರಭೋ ನಃ ನಿಷ್ಪಾಪಾನ್ ಕುರು ಶ್ರಾಧಿ ಪುಮಾನ್ ಯತ್ ಶ್ರದ್ಧಯಾ ಆತಿಷ್ಠನ್ ಚೋದನಾಯ ವಿಮುಚ್ಯತೆ. ಅಂದ್ಬಿಟ್ಟಾಯ್ತಾ? ಅಸ್ಮಾನ್ ಶಾಧಿ ಈಷಿತವ್ಯೇಷ. ಈಷಿತವ್ಯ ಅಂದ್ರೆ ಇನ್ನೊಂದಕ್ಕೆ ಅಧೀನವಾಗಿರೋದು, ನಿಯಮಕ್ಕೆ ಒಳಪಡಂಥವರು ನಾವು. ಅವರಿಗೆಲ್ಲ ಈಶ ಅಂದ್ರೆ ನೀವು. ಈಷಿತವ್ಯ ಏಷ ನಿಯಮಕ್ಕೆ ಒಳಪಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಸಹ ಒಡೆಯನಾದಂತಹವನೇ ಪ್ರಭೋ ಪ್ರಭುವೇ. ನಹ ನಮ್ಮನ್ನ ನಿಷ್ಪಾಪಾನ್ ಕೊಡು, ನಮ್ಮೆಲ್ಲರನ್ನ ಪಾಪರಹಿತರನ್ನಾಗಿ ಮಾಡಿಬಿಡು. ಅಸ್ಮಾನ್ ಶಾಧಿ ನಮಗೆ ನೀನು ಆಜ್ಞೆಯನ್ನು ಮಾಡು. ಪುಮಾನ್ ಯತ್ ಯಾವ ನಿನ್ನ ಆಜ್ಞೆಯನ್ನ ಶ್ರದ್ಧೆಯ ಆತಿಷ್ಠನ್ ಶ್ರದ್ಧೆಯಿಂದ ಅದನ್ನ ಪಾಲಿಸ್ತಾ ಚೋದನಾಯ ಚೋದನ ಅಂದ್ರೆ
ವಿಧಿ ನಿಷೇಧ ಇರುವಂತಹ ಲಕ್ಷಣಕ್ಕೆ ಚೋದನ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಶಬ್ದ. ಇದು ಹೀಗಿರಬೇಕು ಹೀಗಿರಬಾರದು ಎನ್ನುವಂತಹದ್ದಿದೆಯಲ್ಲ ವೇದದ ನಿಯಮ, ಅದರಿಂದ ವಿಮುಚ್ಯತೆ ಹೊರಬರುವ ಹಾಗೆ ಹೊರಬರಕ್ಕೆ ಸಾಧ್ಯವಾಗುತ್ತೆ ನೀನು ನಮಗೆ ಆಜ್ಞೆ ಕೊಟ್ರೆ. ಯಾವ ನಿನ್ನ ಆಜ್ಞೆಯನ್ನು ನಾವು ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಆಚರಿಸಿದರೆ ಈ ವೇದಶಾಸ್ತ್ರದ ವಿಧಿ ನಿಷೇಧಗಳಿಂದ ಅವನು ಬಿಡುಗಡೆ ಹೊಂದಿಬಿಡುತ್ತಾನೆ, ಅಂದ್ರೆ ಮೋಕ್ಷವನ್ನು ಪಡಿತಾನೆ. ಎಲ್ಲ ಅದಕ್ಕೂ ನಿಯಮಕ್ಕೆ ಒಳಪಟ್ಟಿರುವಂತಹ ಎಲ್ಲ ವಸ್ತುಗಳಿಗೂ ಒಡೆಯನಾದಂಥವನು ನೀನು ಪ್ರಭು. ನಮ್ಮ ಪಾಪಗಳನ್ನೆಲ್ಲ ನೀನು ದೂರ ಮಾಡಿಬಿಡು, ನಮಗೆ ನೀನು ಹೀಗೆ ಮಾಡ್ಬೇಕು ಅಂತ ಆಜ್ಞಾಪನೆ ಮಾಡ್ಬಿಡು. ಯಾಕೆಂದ್ರೆ ನಿನ್ನ ಆಜ್ಞೆಯಿಂದ ಶ್ರದ್ಧೆಯಿಂದ ಪಾಲಿಸ್ತಾ ಇರುವಂತಹ ವ್ಯಕ್ತಿ ವಿಧಿ ನಿಷೇಧಗಳಿಗೆ ಒಳಪಡದೇ ಇರ್ತಾನೆ, ನಿನ್ನ ಏಕಾಂತ ಭಕ್ತನಾಗಿ ಬಿಡ್ತಾನೆ. ಆ ರೀತಿಯಾಗಿ ನಮ್ಮನ್ನ ಶ್ರೀ ಭಗವಾನುವಾಚ ಆಸನ್ಮರೀಚೇ ಷಟ್ಪುತ್ರಾಃ ಊರ್ಣಾಯಾಂ ಪ್ರಥಮೇಂತರೆ ದೇವಾಃ ಖಂ ಕಂ ಜಹಸುಃ ವೀಕ್ಷ್ಯ ಸುತಾಂ ಯಭಿತುಂ ಉದ್ಯತಂ. ಪರಮಾತ್ಮ ಹೇಳ್ತಾನೆ, ಪ್ರಥಮೇ ಅಂತರೆ ಊರ್ಣಾಯಾಂ ಮರೀಚೇಃ ಷಟ್ಪುತ್ರಾಃ ಆಸನ್ ದೇವಾಃ ಸುತಾಂ ಯಭಿತುಂ ಉದ್ಯತಂ ಕಂ ವೀಕ್ಷ್ಯ ಜಹಸುಃ. ಪ್ರಥಮೇಂತರೆ ಮೊದಲನೆಯ ಸ್ವಯಂಭೂವನಂತರದಲ್ಲಿ ಊರ್ಣಾಯಾಮ್ ಊರ್ಣಾದೇವಿಗೆ ಮರೀಚೇಹೇ ಮರೀಚಿ ಋಷಿಯಿಂದ ಷಟ್ಪುತ್ರಾಃ ಆಸನ್ 6 ಮಕ್ಕಳು ಜನ್ಮ ತಾಳಿದರು. ಅಂದ್ರೆ ಮರೀಚಿಗೆ ಊರ್ಣಾದೇವಿಯಲ್ಲಿ 6 ಮಕ್ಕಳು ಜನಿಸಿದರು. ದೇವಾಹ ದೇವತೆಗಳಾದ ಅವರು ದೇವಪುತ್ರರು ಸುತಾಂ ಮಗಳಾದ ಸರಸ್ವತಿಯನ್ನ ಯವಿತುಂ ಬಯಸಲು ಉದ್ಯತಂ ಸಿದ್ಧನಾದಂತಹ ಅವಳನ್ನ ಸಿಗುವುದಕ್ಕೆ ಪ್ರಯತ್ನ ಪಟ್ಟಂತಹ ಕಂ ಬ್ರಹ್ಮನನ್ನ ವೀಕ್ಷ್ಯ ನೋಡಿ ಜಹಸುಹು ನಕ್ಕು ಬಿಟ್ಟು. ಸ್ವಯಂಭೂ ಮನ್ವಂತರದಲ್ಲಿ ಮರೀಚಿಗೆ ಊರ್ಣಾದೇವಿಯಲ್ಲಿ 6 ಮಂದಿ ದೇವತೆಗಳು ಹುಟ್ಟಿದರು. ಅವರು ಬ್ರಹ್ಮ ತನ್ನ ಮಗಳಾದ ಸರಸ್ವತಿಯನ್ನೇ ಲಭಿಸೋದಕ್ಕೆ ಪ್ರಯತ್ನ ಪಟ್ಟದ್ದನ್ನು ನೋಡಿ ಅವರು ಜೋರಾಗಿ ನಕ್ಕು ಬಿಟ್ರು. ಆಗ ಬ್ರಹ್ಮ ಅವರಿಗೆ ಶಾಪ ಕೊಟ್ಬಿಟ್ಟ. ತೇನಾಸುರೀಂ ಅಗನ್ ಯೋನಿಂ ಅಧುನಾ ಅವಧ್ಯ ಕರ್ಮಣ ಹಿರಣ್ಯಕಶಿಪೋಃ ಜಾತಾಃ ನೇತಾಸ್ತೆ ಯೋಗಮಾಯಯಾ. ಅವಧ್ಯ ಕರ್ಮಣ ತೇನ ಅಧುನಾ ಆಸುರೀಂ ಯೋನಿಂ ಅಗನ್ ಹಿರಣ್ಯಕಶಿಪೋಃ ಜಾತಾಃ ತೇ ಯೋಗಮಾಯಯಾ ನೇತಾಃ. ಅವಧ್ಯ ಕರ್ಮಣ ತೇನ ಅಂತಹ ಪಾಪಕರ್ಮದಿಂದ ಅಧುನ ಎಂದು ಆಸುರೀಂ ಯೋನಿಂ ಅಗನ್ ಅಂತಹ ಪಾಪಕರ್ಮದಿಂದ ಅವರೆಲ್ಲರೂ ಸಹ ಆಸುರದ ಜನ್ಮವನ್ನ ತಾಳಿದರು. ಎಲ್ಲಿ ಹಿರಣ್ಯಕಶಿಪೋಃ ಜಾತಾಃ ಹಿರಣ್ಯಕಶಿಪುವಿನ ಮಕ್ಕಳಾಗಿ ಅವರು ಹುಟ್ಟಿದರು. ತೇ ಅವರೆಲ್ಲರೂ ಸಹ ಯೋಗಮಾಯೆಯ ಯೋಗ ಮಾಯೆಯಿಂದ ಅವರು ದೇವಕಿಯ ಉದರೇ ಜಾತಾಹ ಅಂತ ಮುಂದೆ ಅನ್ವಯ ಆಗುತ್ತೆ. ತೇನೇತಾಹ ಯೋಗ ಮಾಯೆಯಿಂದ ಕರೆದುಕೊಂಡು ಹೋಗಲ್ಪಟ್ಟ ಅವರು ದೇವಕಿಯಾಹ ಉದರೇ ಜಾತಾಹ ಅಂತ ಮುಂದೆ ಅನ್ವಯ. ಅಂದ್ರೆ ಹೀಗೆ ಅವರು ನಕ್ಕಿದ್ದನ್ನು ನೋಡಿ ಬ್ರಹ್ಮ ಆತನಿಗೆ ಅವರಿಗೆಲ್ಲ ಶಾಪ ಕೊಟ್ಬಿಟ್ಟ, ನೀವು ಆಸುರಿ ಯೋನಿಯಲ್ಲಿ ಜನ್ಮ ತಾಳಿ ಅಂತ. ಆ ಕೂಡಲೇ ಅವರೆಲ್ಲರೂ ಸಹ ಹಿರಣ್ಯಕಶಿಪುವಿನ ಮಕ್ಕಳಾಗಿ ತಮ್ಮ ಪಾಪದ ಫಲವನ್ನು ಅನುಭವಿಸೋದಕ್ಕೆ ಆಸುರಿ ಯೋನಿಯಲ್ಲಿ ಹುಟ್ಟಿದ್ರು. ಅವರನ್ನ ನಾನು ಯೋಗ ಮಾಯೆಯಿಂದ ಕರೆದುಕೊಂಡು ಅವರೇ ಯೋಗ ಮಾಯೆಯಿಂದ ನನ್ನ ಯೋಗ ಮಾಯೆಯಿಂದ ತೆಗೆದುಕೊಂಡು ಅಥವಾ ಕರೆದುಕೊಂಡು ಹೋಗಲ್ಪಟ್ಟವರು. ದೇವಕ್ಯಾವುದರೇ ಜಾತಾಹ ರಾಜನ್ ಕಂಸ ವಿಹಿಂಸಿತಾಹ ಸಾತಾನ್ ಶೋಚತಿ ಆತ್ಮಜಾನ್ ಸ್ವಾನ್ ತೈಮೇ ಅಧ್ಯಾಸತೆಂತಿಕೆ. ಯೋಗ ಮಾಯಾ ನೇತಾಹ ತೇ ದೇವಕ್ಯಾಹ ಉದರೇ ಜಾತಾಹ ರಾಜನ್ ಕಂಸ ವಿಹಿಂಸಿತಾಹ ತಾನ್ ಸ್ವಾನ್ ಆತ್ಮಜಾನ್ ಸಾ ಶೋಚತಿ ತೇ ಇಮೆ ತೇ ಅಂತಿಕೆ ಅಧ್ಯಾಸತೆ. ಯೋಗ ಮಾಯೆಯಿಂದ ಕರೆದುಕೊಂಡು ಬಂದಂತಹ ಅವರು ದೇವಕ್ಯಾಹ ಉದರೇ ಜಾತಃ ಅಂದ್ರೆ ನನ್ನ ಮಾಯೆಯಿಂದನೇ ನಾನು ದೇವಕಿಯ ಉದರದಲ್ಲಿ ಅವರು ಹುಟ್ಟುವ ಇದೆ. ರಾಜನ್ ಪರೀಕ್ಷಿತನೇ ಕಂಸ ಹಿಂಸಿತಾಹ ಅವರೆಲ್ಲರೂ ಸಹ ಕಂಸನಿಂದ ಹತರಾದರು. ಸಾ ದೇವಕಿಯು ತಾನ್ ಆತ್ಮಜಾನ ಸ್ವಾನ್ ಶೋಚತಿ ಅವರೆಲ್ಲರೂ ಸಹ ತನ್ನ ಮಕ್ಕಳು ಅಂತ ಅಂದುಕೊಂಡು ಅವಳು ದುಃಖಿಸ್ತಾ ಇದ್ದಾಳೆ. ಇಮೆ ಅವರೆಲ್ಲರೂ ಸಹ ತೇ ಅಂತಿಕೆ ಅಧ್ಯಾಸ
ನಿಧ್ಯಾಸತೆ, ಅವರೆಲ್ಲರೂ ಸಹ ಈಗ ನಿನ್ನ ಬಳಿ ಇದ್ದಾರೆ. ಮೇಡಮ್, ಈ ಬುಕ್ ಅಲ್ಲಿ ಈ ಮರೀಚಿಯ ಮಕ್ಕಳು ಹಿರಣ್ಯಕಶಿಪುರಿಂದ ಕರ್ಕೊಂಡ್ ಬಂದ್ಮೇಲೆ ಮತ್ತೆ ಕಾಲನಿಮೆಯನ್ನು ಹಸುರನ ಮಕ್ಕಳಾಗಿ ಯೋಗಮಾಯೆ ಮಾಡಿದ್ ಜನ್ಸವಾಗಿ ಮಾಡಿದ್ಲು ಯೋಗಮಾಯೆ ಅಂತಿದೆಯಲ್ಲ, ಆಮೇಲೆ ಇದು ದೇವಕಿಯ ಗರ್ಭಕ್ಕೆ ಬಂದ್ರು ಅಂತ, ಹೌದಾ? ಅಂದ್ರೆ ಮಕ್ಕಳು ಹಿರಣ್ಯಕಶಿಪುಗೆ ಮಕ್ಕಳಾಗಿ ಹುಟ್ಟಿದ್ಮೇಲೆ ಮತ್ತೆ ಅವ್ರಿಗೆ ಇನ್ನೊಂದ್ ಜನ್ಮನ ಯೋಗಮಾಯೆ ಕೊಟ್ಲು, ಕಾಲನಿಮೆಯನ್ನ ರಾಕ್ಷಸನ ಮಕ್ಕಳಾಗಿ ಹುಟ್ಟೋ ಹಂಗೆ ಮಾಡಿದ್ಲು, ಆಮೇಲೆ ದೇವಕಿಯ ಮಕ್ಕಳಾಗಿ ಹುಟ್ಟಿದ್ರು ಅಂತ ಇದೆ ಇದ್ರೊಳಗೆ, ಹೌದಾ? ಹಂಗೆ ಇದೆಯಾ? ನಿಮ್ದು ಯಾವ ಪುಸ್ತಕ? ಇಸ್ಕಾನ್ದು ಸ್ವಾಮಿ ಪ್ರಭುಪಾದರದು. ಇಲ್ಲ, ಇದರಲ್ಲಿ ಆ ಭಾವ ಅದೇನು ಇಲ್ಲ. ಇವರ ಪ್ರಕಾರ ಆ ಹಿರಣ್ಯಕಶಿಪುವಿನ ಮಕ್ಕಳಾಗಿ ಹುಟ್ಟಿದವರೇ ತನ್ನ ಯೋಗ ಮಾಯೆಯಿಂದ ಅವರು ಮತ್ತೆ ದೇವಕಿಯ ಗರ್ಭದಲ್ಲಿ ಹುಟ್ಟಿದರು ಅಂತ ಅಷ್ಟೇ ಇದೆ ನೇರವಾಗಿ. ಮಧ್ಯದಲ್ಲಿ ಇನ್ನೊಂದು ಜನ್ಮ ಇದ್ರಲ್ಲಿಲ್ಲ. ಸರಿ, ಅದನ್ನ ಹೇಳಿದ್ ಕಾಲನೇಮಿನ ಕಾಲನಿಮೆ ಮಕ್ಕಳಾಗಿ ಹುಟ್ಟಿದ್ರು, ಆಮೇಲೆ ದೇವಕಿಯ ಮಕ್ಕಳಾದ್ರು ಅಂತ ಇದೆ. ಇದರಲ್ಲಿ ಮಕ್ಕಳಾಗಲ್ಲ, ಮಣ್ಣೆ ಕಾಲನಿಮೆಯ ವಿಷಯ ಬಂತು. ಇಲ್ಲ, ಏನು ಅದಕ್ಕೇನಾದ್ರು ಆಧಾರ ಕೊಟ್ಟಿದಾರ? ಪುರಾಣ ಕೊಟ್ಟಿದಾರ ಯಾವ್ದಾದ್ರು? ಇಲ್ಲ, ಶ್ರೀಧರ ಸ್ವಾಮಿ ಮತ್ತೆ ವಿಶ್ವನಾಥ ಚಕ್ರವರ್ತಿ ಅಂತ ಕೊಟ್ಟಿದ್ದಾರೆ. ಇಲ್ಲ, ಅದಕ್ಕೆ ಆಧಾರ ಇಲ್ಲ ಅಂದ್ರೆ ಸ್ವಲ್ಪ ನಂಬೋದು ಕಷ್ಟ. ಆಕ್ಚುಲಿ ಇಸ್ಕಾನ್ ಫಾಲೋ ಮಾಡಬಾರ್ದು ಮೇಡಮ್. ಓ, ಇಸ್ಕಾನ್ ಬಲೆ ಇದಪ್ಪ. ಅದು ಅವರು ತಮ್ಮದು ಒಂದಷ್ಟು ಸೇರಿಸಿ ಬಿಡ್ತಾರೆ, ಅದು ಸ್ವಲ್ಪ ಡೇಂಜರ್ ಅದು. ಅಲ್ಲ, ನನಗೆ ಇಸ್ಕಾನ್ ಬಗ್ಗೆ ಯಾವತ್ತೂ ನಂಗೆ ಏನು ಇದಿಲ್ಲ, ಒಳ್ಳೆ ಅಭಿಪ್ರಾಯ ಇಲ್ಲ. ಯಾಕಂದ್ರೆ ಅವ್ರದ್ದು ಕೆಲವೆಲ್ಲ ನಮ್ಗೆ ಸ್ವಲ್ಪ ವಿರುದ್ಧವಾಗಿ ಹೋಗ್ತಾರೆ. ಹಾಗಾಗಿ ನಾನು ಅದನ್ನ ಯಾವತ್ತೂ ನೋಡೋದು ಇಲ್ಲ ಅದು ವಿಷಯ. ಯಾಕಂದ್ರೆ ಅದು ನಮ್ಗೆ ಪ್ರಮಾಣ ಅಂತ ಅನ್ಸೋದಿಲ್ಲ. ಯಾವುದೇ ಒಂದು ವಿಷಯ ಕೊಟ್ರು ಇಂಥ ಪುರಾಣದಲ್ಲಿದೆ ಅಥವಾ ಇಂಥ ಗ್ರಂಥದಲ್ಲಿದೆ ಅಂತ ಕೊಟ್ರೆ ಅದು ನಮ್ಗೆ ಪ್ರಮಾಣ. ಇವರದ್ದೇ ಒಂದಷ್ಟು ಚಿಂತನೆ ಅಂತ ತಗೊಂಡಾಗ ಅದಕ್ಕೆ ಎಲ್ಲಿ ಹೇಗೆ ಗೊತ್ತಾಯ್ತು ಅವ್ರಿಗೆ ಅನ್ನೋದು ಮತ್ತೆ ನಮ್ ಪ್ರಶ್ನೆ ಹುಟ್ಟುತ್ತೆ. ದಿವ್ಯ ದೃಷ್ಟಿ ಅಂತೂ ಸಾಧ್ಯವಿಲ್ಲ, ಅಸಂಭವ. ಕೆಲವುದಕ್ಕೆ ಆಧಾರ ಕೊಟ್ಟಿದ್ದಾರೆ, ಕೆಲವುದಕ್ಕೆ ಹಂಗೆ ಹೇಳಿದ್ದಾರೆ. ಅದೇನೆ, ಆಧಾರ ಕೊಟ್ಟಿದ್ದನ್ನ ನೀವು ಹೇಳಿ ನನ್ಗೆ, ಅದನ್ನ ನಾನು ಹುಡುಕ್ತೇನೆ. ಮತ್ತೆ ಇನ್ನೊಂದು, ಈ ಆಧಾರನ ಕೊಟ್ಟು ಬಿಡ್ತಾರೆ ಕೆಲವರು, ಅದನ್ನ ನಾನು ನಮ್ಮ ಸಂಸ್ಕೃತ ಫೀಲ್ಡ್ ಅಲ್ಲಿ ನೋಡ್ಬಿಡ್ತೀನಿ. ಇಂಥ ಕಡೆ ಇಂಥ ಬೆದ್ದಳಿ ಇಂಥ ಅಧ್ಯಾಯ ಇಂಥ ಶ್ಲೋಕ ಅಂತ ಹೇಳ್ಬಿಡ್ತಾರೆ. ಮನೆಗೆ ಬಂದು ಕುಡ್ದಾಗ ಅಂತ ಅಧ್ಯಾಯ ಇರಲ್ಲ, ಅಂತ ಶ್ಲೋಕವೂ ಇರುತ್ತೆ. ಆ ಸಂದರ್ಭದಲ್ಲಿ ತಮ್ಮನ್ನ ತಾವು ಎಲ್ಲ ನೋಡಿದೀವಿ ಅಂತ ತೋರ್ಸ್ಕೊಳಕ್ಕೋ ಅಥವಾ ಆ ಸಂದರ್ಭದಲ್ಲಿ ತಮ್ಮನ್ನ ಬಚಾವ್ ಮಾಡ್ಕೊಳ್ಳೋದಕ್ಕೋ ಏನೋ ಆ ಥರದ ಒಂದು, ನಾನು ತುಂಬಾ ವಿದ್ವಾಂಸರನ್ನ ಗಮನಿಸ್ಬಿಟ್ಟಿದ್ದೀನಿ. ಅಂದ್ರೆ ವಿದ್ವಾಂಸ ಮನ್ಯ ಅಷ್ಟೇ. ಸರಿ, ವಿದ್ವಾಂಸರು ತಾವು ಅಂತ ತಿಳ್ಕೊಂಡವ್ರು, ಅದು ಸ್ವಲ್ಪ ಡೇಂಜರ್. ಹಾಗಾಗಿ ನೀವು ನನಗೆ ಪ್ರಮಾಣ ಹೇಳಿ, ನಾನು ಖಂಡಿತ ಆ ಗ್ರಂಥವನ್ನ ತೆಗೆದು ನೋಡಿ ಅದಕ್ಕೆ ತಿಳಿಸ್ತೀನಿ. ಸರಿ. ಹಾಗಾಗಿ ಅವರನ್ನೆಲ್ಲ ತನ್ನ ಮಕ್ಕಳು ಅಂತಲೇ ಭಾವಿಸಿ ಬಿಟ್ಟಿದ್ದಾಳೆ. ಅವರು ಈಗ ನಿನ್ನ ಹತ್ರ ಇದ್ದಾರೆ. ಈಗ ಅವಳ ದುಃಖವನ್ನು ಹೋಗ್ಲಾಡಿಸೋದಕ್ಕೋಸ್ಕರ ಅವರನ್ನ ನಾವು ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ನೀನು ಕಳಿಸ್. ಇತೇತಾನ್ ಪ್ರಣೇಶ್ಯಾಮಃ ಮಾತೃ ಶೋಕಾಪನುತ್ತಯೇ ತತಃಶಾಪಾತ್ ವಿನಿರ್ಮುಕ್ತಾಃ ಲೋಕಂ ಯಾಸ್ಯಂತಿ ವಿಜ್ವರಾಃ. ಇನ್ನೊಂದು ಮಾತು ಹೇಳ್ತಾನೆ ಕೃಷ್ಣ, ಗಮನಿಸಿ. ಇಲ್ಲಿ ನಾನು ಅವ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ತೋರಿಸಿ ಅಲ್ಲಿಂದ ಅವರು ಶಾಪ ಮುಕ್ತರಾಗೋ ಹಾಗೆ ಮಾಡಿಬಿಡ್ತೇನೆ. ಮಾತೃ ಶೋಕಾಪನುತ್ತಯೇ ಇತಃ ಏತಾನ್ ಪ್ರಣೇಶ್ಯಾಮಃ ತತಃ ಶಾಪಾತ್ ವಿನಿರ್ಮುಕ್ತಾಃ ವಿಜ್ವರಾಃ ಲೋಕಂ ಯಾಸ್ಯಂತಿ. ಮಾತೃ ಶೋಕ ಅಪನುತ್ತಯೇ, ತನ್ನ ತಾಯಿಯ ದುಃಖವನ್ನ ಪರಿಹರಿಸೋದಕ್ಕೋಸ್ಕರ ಇತಃ ಇಲ್ಲಿಂದ ಏತಾನ್ ಪ್ರಣೇಶ್ಯಾಮಃ ಅವರೆಲ್ಲರನ್ನು ನಾವು ಕರ್ಕೊಂಡು ಹೋಗ್ತೇವೆ. ತತಃ ಅದಾದ್ಮೇಲೆ ಶಾಪಾತ್ ವಿನಿರ್ಮುಕ್ತಾಃ ಶಾಪದಿಂದ ವಿಮುಕ್ತರಾಗಿ ವಿಜ್ವರಾಹ ಯಾವ ಚಿಂತೆ ಇಲ್ಲದೆ ಲೋಕಂ ಯಾಸ್ಯಂತಿ ತಮ್ಮ ದೇವಲೋಕಕ್ಕೆ ಅವರು ಹೊರಟು ಹೋಗ್ತಾರೆ. ಇಲ್ಲಿಗೆ ಬಂದು ಮುಗೀತು ಅವ್ರದ್ದು. ಅವರು ಅಸರಯೋನಿದು ಆಯ್ತು, ಇಲ್ಲಿ ಬಂದು ಇನ್ನೊಂದು ಜನ್ಮವನ್ನು ಪಡೆದುಕೊಂಡ್ಮೇಲೆ ಅವರು ಶಾಪದಿಂದ ಮುಕ್ತರಾಗಿ ಬಿಡ್ತಾರೆ ನನ್ನ ಅನುಗ್ರಹದಿಂದ. ಅದು ಒಂದು ಆಯ್ತು. ಅಂದ್ರೆ ದೇವಕ್ಕೆ ಹೇಳಿದ್ರಿಂದ ಅವರಿಗೆ ಶಾಪದ ಮೋಚನೆಯೂ ಸಹ ಈ ನೆಪದಲ್ಲಿ ಆಗುತ್ತೆ ಅನ್ನೋದು ಇನ್ನೊಂದು ವಿಶೇಷ. ಹಾಗಾಗಿ ನಮ್ಮ ತಾಯಿಯ ಶೋಕವನ್ನ ಪರಿಹಾರ ಮಾಡೋದಕ್ಕೋಸ್ಕರ ಅವರನ್ನು ನಾವು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಮತ್ತೆ ಅಲ್ಲಿ ಆದ್ಮೇಲೆ ಅವರು ಶಾಪದಿಂದ ಮುಕ್ತರಾಗಿ ಯಾವ ಚಿಂತೆ ಇಲ್ಲದೆ ತಮ್ಮ ದೇವಲೋಕಕ್ಕೆ ಹೋಗ್ತಾರೆ. ಯಾರು ಆ 6 ಜನರು ಅಂದರೆ ಸ್ಮರೋದ್ಗೀತಃ ಪರಿಶ್ವಂಗಃ ಪತಂಗಃ ಕ್ಷುದ್ಬೃಹದ್ಘೃಣಿ ಷಡಿಮೇ ಮತ್ಪ್ರಸಾದೇನ ಪುನಃ ಯಾಸ್ಯಂತಿ ಸದ್ಗತಿಂ. ಸ್ಮರಃ ಉದ್ಗೀತಃ ಪರಿಶ್ವಂಗಃ ಪತಂಗಃ ಕ್ಷುದ್ರಭೃತ್ ಘೃಣಿ ಇಮೇ ಷಟ್ ಮತ್ಪ್ರಸಾದೇನ ಪುನಃ ಸದ್ಗತಿಂ ಯಾಸ್ಯಂತಿ. ಸ್ಮರಃ ಉದ್ಗೀತ
ಉತ್ಕೀತ ಹೆಸರು ಅಷ್ಟೇ. ಮರ, ಉತ್ಕೀತ, ಪರಿಶೃಂಗ, ಪತಂಗ, ಕ್ಷುದ್ರವೃತ್, ಘೃಣಿ ಇವೇ ಷಟು. ಈ 6 ಜನ ಮತ್ಪ್ರಸಾದೇನ ನನ್ನ ಅನುಗ್ರಹದಿಂದ ಪುನಃ ಮತ್ತೆ ಸದ್ಗತಿಯನ್ನು ಯಾಸ್ಯಂತೆ, ಸದ್ಗತಿಯನ್ನ ಹೊಂದುತ್ತೆ. ಈ 6 ಜನ ಅನ್ನೋ ಮಕ್ಕಳು ನನ್ನ ಕೃಪೆಯಿಂದ ಅವರಿಗೆ ಮತ್ತೆ ಸದ್ಗತಿ ಉಂಟಾಗುತ್ತೆ. ಇತ್ಯುಕ್ತ್ವಾ ತಾನ್ ಸಮಾದಾಯ ಇಂದ್ರಸೇನ ಪೂಜಿತೋ ಪುನರ್ದ್ವಾರವತೀಂ ಏತ್ಯ ಮಾತುಃ ಪುತ್ರಾನ್ ಅಯಚ್ಛತಾಂ. ಇತಿ ಉಕ್ತ್ವಾ ಇಂದ್ರಸೇನೇನ ಪೂಜಿತೋ ತಾನ್ ಸಮಾದಾಯ ಪುನಃ ದ್ವಾರಪತೀಂ ಏತ್ಯ ಮಾತುಃ ಪುತ್ರಾನ್ ಅಯಚ್ಛತಾಂ. ಇತಿ ಉಕ್ತ್ವಾ ಹೀಗೆ ಹೇಳಿ ಇಂದ್ರಸೇನೇನ ಪೂಜಿತೋ ಬಲಿಯಿಂದ ಪೂಜಿಸಲ್ಪಟ್ಟವರಾಗಿ ಬಲರಾಮಕೃಷ್ಣರಿಬ್ಬರೂ ಸಹ ತಾನ್ ಸಮಾದಾಯ ಅವರೆಲ್ಲರನ್ನೂ ಕರೆದುಕೊಂಡು ಪುನಃ ದ್ವಾರವತಿ ನಿತ್ಯ ಮತ್ತೆ ದ್ವಾರಕಾ ನಗರಕ್ಕೆ ಬಂದು ಮಾತುಹು ತನ್ನ ತಾಯಿಗೆ ಪುತ್ರಾನ್ ಅಯತಾಂ ಮಕ್ಕಳನ್ನ ಒಪ್ಪಿಸಿದರು. ಅವರೆಲ್ಲರನ್ನು ಸೇನಾ ಅಂತ ಯಾಕೆ ಹೇಳ್ತಾರೆ? ಇಂದ್ರನ ಸೇನೆಯ ಹಾಗೆ ಸೇನೆ ಇದೆ ಅಂತೆ ಅವನು. ಯಾರಿಗೆ? ಬಲಿಗೆ. ಅದಕ್ಕೆ ಅವನಿಗೆ ಇಂದ್ರಸೇನ ಅಂತ ಇಂದ್ರನ ಸೇನೆ ಹಾಗೆ ಸೇನೆ ಇರೋದ್ರಿಂದ ಅವನಿಗೆ ಇಂದ್ರಸೇನ ಅಂತ. ಅಂದ್ರೆ ಅಷ್ಟು ಸೇನೆ ಅವನು ಇಟ್ಕೊಂಡಿದ್ದ ಎನ್ನುವುದು. ತಾನ್ ದೃಷ್ಟ್ವಾ ಬಾಲಕಾನ್ ದೇವಿ ಪುತ್ರ ಸ್ನೇಹ ಸ್ಮೃತಸ್ನನಿ ಪರಿಶ್ವರ್ಯಾಂಕಮಾರೋಪ್ಯ ಮೂರ್ಧ್ಯ ಜಿಘ್ರತ್ ಅಭೀಕ್ಷ್ಣಶಃ. ತಾನ್ ಬಾಲಕಾನ್ ದೃಷ್ಟ್ವಾ ಪುತ್ರ ಸ್ನೇಹ ಸ್ಮೃತಸ್ತನೇ ದೇವಿ ಪರಿಶ್ವರ್ಯ ಅಂಕಂ ಆರೋಪ್ಯ ಅಭೀಕ್ಷ್ಣಶಃ ಮೂರ್ಧ್ನೆ ಜಿಘ್ರತ್. ಮತ್ತೆ ಇಲ್ಲಿ ನಾವು ಗಮನಿಸ್ಕೋಬೇಕು, ಅವರು ಯಾವ ರೂಪದಲ್ಲಿ ಇದ್ದರೋ ಅಂದ್ರೆ ಸಣ್ಣ ವಯಸ್ಸಿನಲ್ಲಿಯೇ ಇದ್ದ ಹಾಗೇನೆ ಅಂತ ದೊಡ್ಡವರಾಗಿ ಕರ್ಕೊಂಡ್ ಬಂದ ಅಂತ ಭಾವಿಸಬಾರ್ದು ಅಂತ ಅನ್ಕೊಳ್ತೀನಿ. ಯಾಕೆ ಅಂದ್ರೆ ಅವಳು ಎಲ್ಲರನ್ನು ಆಲಂಗಿಸಿಕೊಂಡು ಅವರನ್ನ ತೊಡೆ ಮೇಲೆ ಕೂರಿಸಿಕೊಂಡು ಅವಳ ಮೂರ್ಧ ತಲೆಯನ್ನ ಚುಂಬಿಸಿದಳು ಎನ್ನುವುದು ಇರೋದರಿಂದ ಮತ್ತೆ ಪುತ್ರ ಸ್ನೇಹ ಹಾಗೆ. ಆದ್ದರಿಂದ ಅವರು ಯಾವ ಸಂದರ್ಭದಲ್ಲಿ ಅಂದ್ರೆ ಹೇಗೆ ಮರಣ ಹೊಂದುವ ಸಂದರ್ಭದಲ್ಲಿ ಹೇಗಿದ್ರು ಆ ಅವಸ್ಥೆಯಲ್ಲಿಯೇ ಇದ್ದರು ಅಂತ ಭಾವಿಸಬೇಕು. ಬಾಲಕಾನ ಅಂತ ಇದೆ ಅಲ್ಲ? ಅದೇನೆ ಬಾಲಕಾನೇ ಅಲ್ಲ, ಆದ್ರೆ ತುಂಬಾ ದೊಡ್ಡವರು ಅಂತ ಹೇಳೋಲ್ಲ. ಹೌದು, ಬಾಲಕಾನ್ ಸರಿ. ನಾನು ಬಾಲಕಾನ್ ದೃಷ್ಟ ಮಕ್ಕಳನ್ನ ನೋಡಿ ಪುತ್ರ ಸ್ನೇಹ ಸುತ್ತಸ್ತನೆ ಮಕ್ಕಳನ್ನ ಸ್ನೇಹದಿಂದ ಸುರಿಯುತ್ತಿರುವ ಸ್ತನವುಳ್ಳವಳಾಗಿ ದೇವತೆಯು ಪರಿಶ್ವರ್ಯ ಎಲ್ಲರನ್ನು ಆಲಂಗಿಸಿಕೊಂಡು ಅಂಕಮ ಆರೋಪ್ಯ ತಲೆಯ ಮೇಲೆ ಕೂರಿಸಿಕೊಂಡು ಅಭೀಕ್ಷ್ಣಶಃ ಮತ್ತೆ ಮತ್ತೆ ಮೂರ್ತಿ ಅವರ ತಲೆಯನ್ನ ಜಿಘ್ರತ್ ಅಂತ ಹೇಳಿದರು. ಪುತ್ರ ಸ್ಪರ್ಶ ಆ ಬಾಲಕರ ಶಿರಸ್ಸನ್ನ ಮತ್ತೆ ಮತ್ತೆ ಆಘ್ರಾಣ ಮಾಡಿದ್ಲು. ಅವರನ್ನು ಆಲಂಗಿಸಿಕೊಂಡು ಪುತ್ರ ವಾತ್ಸಲ್ಯದಿಂದ ಅವಳ ಮಲೆ ಹಾಲು ಹೊಂದಿತು. ಮತ್ತೆ ಆ ಮುಂದಿನ ಶ್ಲೋಕದಲ್ಲಿ ಆ ವಿಷಯ ಇದೆ, ನಾನು ಅದನ್ನು ಇಟ್ಕೊಂಡು ಅಪಾಯತ್ ಸ್ತನಂ ಪ್ರೀತ ಅದನ್ನ ಇಟ್ಕೊಂಡು ಹೇಳಿದ್ದೆ ವಿಷಯನ. ಸುತ ಸ್ಪರ್ಶ ಪರಿಪ್ಲುತ ಮೋಹಿತ ಮಾಯ ವಿಷ್ಣೋ ಯಯಾ ಸೃಷ್ಟಿ ಪ್ರವರ್ತತೆ. ಸುತ ಸ್ಪರ್ಶ ಪರಿಪ್ಲುತ ಪ್ರೀತ ಸ್ತನಂ ಅಯಾ ಅಪಾಯತ್ ವಿಷ್ಣೋ ಮಾಯಯಾ ಮೋಹಿತ ಯಯಾ ಸೃಷ್ಟಿ ಪ್ರವರ್ತತೆ. ಪುತ್ರ ಸುತ ಸ್ಪರ್ಶ ಪರಿಪ್ಲುತ ಮಕ್ಕಳ ಸ್ಪರ್ಶದ ಕಾರಣದಿಂದ ಕೂಡಿದವಳಾಗಿ ಪ್ರೀತ ಅತ್ಯಂತ ಆನಂದವನ್ನು ಹೊಂದಿದವಳು ಸ್ತನಂ ಅಪಾಯತು ಎಲ್ಲರಿಗೂ ಸಹ ತನ್ನ ಸ್ತನದ ಹಾಲನ್ನು ಕುಡಿಸಿದಳು. ಅದಕ್ಕೆ ಇಟ್ಕೊಂಡು ಅಂದ್ರೆ ಎಲ್ಲರೂ ಆ ಸಂದರ್ಭದಲ್ಲಿ ಇದ್ದಂತಹ ಶಿಶುವಿನ ಭಾವವನ್ನೇ ಹೊಂದಿದ್ರು ಅಂತಾನೆ ಇಟ್ಕೊಳ್ತೇವೆ. ಯಾಕೆಂದ್ರೆ ವಿಷ್ಣು ಮಾಯೆಯ ಮೋಹಿತ ವಿಷ್ಣುವಿನ ಆ ಸಂದರ್ಭದಲ್ಲಿ ಅವಳು ವಿಷ್ಣುವಿನ ಮಾಯೆಯಿಂದ ಮೋಹಗೊಂಡಿದ್ಲು. ಯಾಕೆಂದ್ರೆ ಯಾವ ಮಾಯೆಯಿಂದ ಸೃಷ್ಟಿ ಪ್ರವರ್ತತೆ ಸೃಷ್ಟಿಗೆ ಕಾರಣವಾಗುತ್ತೋ ಅಂತಹ ವಿಷ್ಣು ಮಾಯೆಯಿಂದ ಅವಳು ಮೋಹಿತನಾಗಿದ್ಲು. ಹಾಗಾಗಿ ಪುತ್ರ ಸ್ಪರ್ಶದಿಂದ ಅವಳ ಸ್ತನದಲ್ಲಿ ಹಾಲು ಹೊರಹೊಮ್ಮಲು ಶುರುವಾಯಿತು. ಮಕ್ಕಳೆಲ್ಲರಿಗೂ ಸಹ ತನ್ನ ಸ್ತನ್ಯಪಾನ ನಡೆಸಿದ್ರು. ಅವರು ಅದನ್ನ ಕುಡಿದು ಆನಂದವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಪೀತ್ವಾಮೃತಂ ಪಯಸ್ತಸ್ಯಾಹ ಪೀಠಶೇಷಂ ಗದಾಭೃತಃ ನಾರಾಯಣಾಂಗ ಸಂಸ್ಪರ್ಶ ಪ್ರತಿಲಬ್ಧ ಆತ್ಮದರ್ಶನಃ. ಗದಾಭೃತಃ ಪೀಠಶೇಷಂ ತಸ್ಯಾಹ ಅಮೃತಂ ಪಯಃ ಪೀತ್ವಾ ನಾರಾಯಣಾಂಗ ಸಂಸ್ಪರ್ಶ ಪ್ರತಿಲಬ್ಧಾತ್ಮದರ್ಶನ. ಗದಾಭೃತಃ ಪರಮಾತ್ಮನಿಂದ ಪೀತಶೇಷಂ ಅವನು ಕುಡಿದು ಉಳಿಸಿದ ತಸ್ಯಾಹ
ದೇವಕಿಯ ಅಮೃತಂ ಪಯಃ, ಅಮೃತಮಯವಾದಂತಹ ಹಾಲನ್ನ ಪೀತ್ವಾ ಕುಡಿದು, ಕೃಷ್ಣ ಕುಡಿದಂತಹ ಹಾಲು ಅವರ ಎದೆಯಿಂದ ಅದನ್ನ ಇವರು ಕುಡಿದ್ರು. ಅದು ಅಮೃತವಾಯಿತು ಅವರಿಗೆ. ಅಂತಹ ಹಾಲನ್ನು ಕುಡಿದಾಗ ಅಷ್ಟೇ ಅಲ್ಲ, ನಾರಾಯಣ ಅಂಗ ಸಂಸ್ಪರ್ಶ ಪ್ರತಿಲಬ್ಧ ಆತ್ಮ ದರ್ಶನ, ಪರಮಾತ್ಮನ ಅವಯವದ ಸ್ಪರ್ಶದಿಂದ ಅವರಿಗೆ ತಾವು ಯಾರು ಎನ್ನುವಂತಹ ಹಿಂದಿನ ಜ್ಞಾನವೂ ಸಹ ಉಂಟಾಯಿತು. ಪ್ರತಿಲಬ್ಧ ಆತ್ಮದರ್ಶನ, ಆತ್ಮದ ದರ್ಶನವನ್ನು ಸಹ ಪಡೆಯುವಂತೆ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿತು. ಕೃಷ್ಣನು ಕುಡಿದು ಉಳಿಸಿದಂತಹ ಅಂತ ಪರಮಾತ್ಮನೇ ಕೊಡಿದಂತಹ ಆ ಸ್ತನ್ಯಪಾನವನ್ನು ತಾವು ಮಾಡಿದ್ವಿ. ಅದರಿಂದಲೇ ಅವರಿಗೆ ಎಲ್ಲ ರೀತಿಯ ಪಾಪದೇಶವೂ ಸಹ ಹೊರಟು ಹೋಯಿತು. ಪರಮಾತ್ಮನ ಅಂಗಸ್ಪರ್ಶವೂ ಆದ್ದರಿಂದ ಅವರು ತಮ್ಮ ಪೂರ್ವ ಜನ್ಮದ ಜ್ಞಾನವನ್ನು ಸಹ ಪಡೆದು ಅಧ್ಯಾತ್ಮ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದರು. ತೇ ನಮಸ್ಕೃತ್ಯ ಗೋವಿಂದಂ ದೇವಕೀಂ ಪಿತರಂ ಬಲಂ ವಿಶತಾಂತರಭೂತಾನಾಂ ಯಯುಧಾಮ ಯೋಗಸಾಂ. ತೇ ಗೋವಿಂದಂ ದೇವಕೀಂ ಪಿತರಂ ಬಲಂ ನಮಸ್ಕೃತ್ಯ ಸರ್ವಭೂತಾನಾಂ ವಿಶತಾಂ ಯೋಗಸಾಂ ಧಾಮ ಏವೋ. ತೇ ಅವರೆಲ್ಲರೂ ಸಹ ಗೋವಿಂದ ಪರಮಾತ್ಮನನ್ನ, ದೇವಕಿ ತಾಯಿಯಾದ ದೇವಕಿ, ಪಿತರಂ ತಂದೆಯಾದ ವಸುದೇವ, ಬಲಂ ಬಲರಾಮನನ್ನು ಸಹ ನಮಸ್ಕೃತ್ಯ ನಮಸ್ಕಾರ ಮಾಡಿ ಸರ್ವಭೂತಾನಾಂ ವಿಶತಾಂ ಅದು ಎಲ್ಲರೂ ನೋಡ್ತಾ ಇರುವಾಗಲೇ ಯೋಗಸಾಂ ದೇವತೆಗಳ ವಾಸಸ್ಥಾನವಾದ ದೇವಲೋಕಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡಿ, ವಸುದೇವ ದೇವಕಿಯರಿಗೆ, ಬಲರಾಮನಿಗೆ, ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಎಲ್ಲರೂ ನೋಡ್ತಾ ಇರುವಾಗಲೇ ತಮ್ಮ ಲೋಕ ಸ್ವರ್ಗಕ್ಕೆ ಹೊರಟು. ತಂ ದೃಷ್ಟ್ವಾ ದೇವಕೀ ದೇವೀಂ ಸಾಗಮನ ನಿರ್ಗಮಂ ಮೇನೆ ಸುವಿಸ್ಮಿತಾ ಮಾಯಾಂ ಕೃಷ್ಣಸ್ಯ ರಚಿತಾಂ ನೃಪ ಮೃತಾಗಮನ ನಿರ್ಗಮಂ ತಂ ದೃಷ್ಟ್ವಾ ದೇವಿ ದೇವಕೀ ಕೃಷ್ಣಸ್ಯ ರಚಿತಾಂ ಮಾಯಾಂ ದೇವಕೀ ದೇವಿ ಸುವಿಸ್ಮಿತಾ ಕೃಷ್ಣಸ್ಯ ರಚಿತಾಂ ಮಾಯಾಂ ಮೇನೆ. ನೃಪ ರಾಜನೇ, ಮೃತ ಆಗಮನ ನಿರ್ಗಮಂ ಸತ್ತು ಹೋದವರು ಬಂದು ಮತ್ತೆ ಹಿಂತಿರುಗಿ ಹೋಗಿದ್ದು ಈ ವಿಷಯವನ್ನು ತಂ ದೃಷ್ಟ್ವಾ ಅದನ್ನ ನೋಡಿ ದೇವಿ ದೇವಕಿ ಪೂಜ್ಯಳಾದ ದೇವಕಿಯು ಸುವಿಸ್ಮಿತ ಅತ್ಯಂತ ಆಶ್ಚರ್ಯಗೊಂಡು ಇದೆಲ್ಲವೂ ಸಹ ಕೃಷ್ಣಸ್ಯ ರಚಿತಾಂ ಮಾಯಾಂ ಕೃಷ್ಣನಿಂದ ರಚಿಸಲ್ಪಟ್ಟ ಮಾಯೆ ಎನ್ನುವುದನ್ನ, ಅವನ ಮಹಿಮೆಯೇ ಇದಕ್ಕೆಲ್ಲ ಕಾರಣ ಅಥವಾ ಅವನ ಮಾಯೆ ಇದಕ್ಕೆ ಕಾರಣ ಅಂತ ಮೇಲೆ ಸತ್ತೋದ ಮಕ್ಕಳು ಬಂದು ಹಾಗೇನೆ ಹೊರಟು ಹೋಗಿದ್ದು ಇದೆಲ್ಲ ನೋಡಿದಾಗ ಬಹಳ ಆಶ್ಚರ್ಯವಾಗೋಯ್ತು. ಇದೆಲ್ಲ ಪರಮಾತ್ಮನ ಮಾಯಾವಿಲಾಸ ಅಂತ ಭಾವಿಸು. ಏವಂ ವಿಧಾನಿ ಅದ್ಭುತಾನಿ ಕೃಷ್ಣಸ್ಯ ಪರಮಾತ್ಮನಃ ವೇದ್ಯಾನಿ ಅನಂತ ವೇದ್ಯಸ್ಯ ಸಂತಿ ಅನಂತಾನಿ ಭಾರತ. ಪರಮಾತ್ಮನಃ ಅನಂತ ವೇದ್ಯಸ್ಯ ಕೃಷ್ಣಸ್ಯ ಏವಂ ವಿಧಾನಿ ಅದ್ಭುತಾನಿ ವೇದ್ಯಾನಿ ಅನಂತಾನಿ ಸಂತಿ. ಭಾರತ ಪರೀಕ್ಷಿತನೇ ಪರಮಾತ್ಮನಾದ ಅನಂತ ವೇದ್ಯಸ್ಯ ಅನಂತ ಮಹಿಮಾಶಾಲಿಯಾದಂತಹ ಕೃಷ್ಣನ ಏವಂ ವಿಧಾನಿ ಈ ರೀತಿಯಾದ ಅದ್ಭುತಾನಿ ವೇದ್ಯಾನಿ ಅತ್ಯಂತ ಅದ್ಭುತವಾದಂತಹ ಪರಾಕ್ರಮದಿಂದ ಕೂಡಿದಂತಹ ಕೆಲಸಗಳು ಅನಂತ ಅನಿಸುತ್ತೆ. ಎಷ್ಟು ಹೇಳಿದ್ರು ಮುಗಿದೇ ಇರೋಷ್ಟು ಇದೆ, ಅಪಾರವಾಗಿ ಇದೆ. ಹೀಗೆ ಕೃಷ್ಣ ಅನಂತ ಶಕ್ತಿ ಇರುವಂತವನು, ಅವನ ಅದ್ಭುತ ಲೀಲೆಗಳು ಸಹ ಅನಂತವಾಗಿ ಇದೆ ಮುಗಿಸಿದ್ರು. ಆಮೇಲೆ ಸೂತ್ರ ಹೇಳ್ತಾರೆ. ಸುತವಾಚ ಚೈನಂ ಮನುಷ್ಣೋತಿ ಶ್ರಾವಯೇದ್ವಾಮುರಾರೇಃ ಚರಿತಮೃತ ಕೀರ್ತಿರ್ವರ್ಣಿತಂ ವ್ಯಾಸಪುತ್ರೈಃ ಜಗದಗಭಿರಲಂ ತದ್ಭಕ್ತ ಸತ್ಕರ್ಣಪೂರಂ ಭಗವತಿ ಕೃತಚಿತ್ತೋ ಯಾತಿ ತತ್ ಕ್ಷೇಮಧಾಮ. ಅಮೃತ ಕೀರ್ತೆಃ ಮುರಾರೇಃ ಚರಿತಂ ವ್ಯಾಸಪುತ್ರೈಃ ವರ್ಣಿತಂ ಜಗದಗಭಿರಲಂ ಭಕ್ತ ಸತ್ಕರ್ಣಪೂರಂ ತತ್ ಇದಂ ಯಹ ಅನುಶೃಣೋತಿ ಭಗವತಿ ಕೃತಚಿತ್ತಃ ತತ್ ಕ್ಷೇಮಧಾಮ ಯಾತಿ. ಅಮೃತ ಕೀರ್ತೆಃ ಶಾಶ್ವತವಾದ ಕೀರ್ತಿಯುಳ್ಳ ಮುರಾರೇಃ ಚರಿತಂ ಪರಮಾತ್ಮನ ಈ ಚರಿತ್ರೆಯನ್ನು ವ್ಯಾಸಪುತ್ರೈಃ ವರ್ಣಿತಂ ವ್ಯಾಸರ ಪುತ್ರರಾದ ಶುಕಮುನಿಗಳಿಂದ ಹೇಳಲ್ಪಟ್ಟಂತಹ ಇದನ್ನ ಇನ್ನೇನದು ಜಗದಗಭಿತ್ ಜಗತ್ತಿನ ಎಲ್ಲರ ಪಾಪವನ್ನೂ ಹೋಗಲಾಡಿಸುವ ಸಾಮರ್ಥ್ಯ ಇರುವಂತದ್ದು ಭಕ್ತ ಸತ್ಕರ್ಣ ಪೂರ್ವಂ ಭಗವದ್ಭಕ್ತರ ಕರ್ಣಗಳಿಗೆ ಆಭರಣವಾದದ್ದು. ಅಂದ್ರೆ ಅವರಿಗೆ ಅಮೃತ ಪ್ರವಾಹ
ಚರಿತ್ರೆ ಇದಂ ಯಹ ಅನುಶೃಣೋತಿ, ಇದನ್ನ ಯಾರು ಕೇಳ್ತಾನೋ ಶ್ರಾವಯತ್ವ ಬಿಟ್ಟಿರ್ತಾನ, ಶ್ರಾವಯತ್ವ ಅಂತ ಇನ್ನೊಬ್ಬರಿಗೆ ಅದನ್ನ ತಿಳಿಸ್ತಾನೋ ಅವನು ಭಗವತಿ ಕೃತಚಿತ್ತ, ಅವನು ಪರಮಾತ್ಮನಲ್ಲಿ ಮನಸ್ಸನ್ನ ನೆಲೆಗೊಳಿಸಿದವನಿಗೆ ತತ್ ಕ್ಷೇಮಧಾಮ, ಆತನ ಪರಮ ಪದವನ್ನ ಯಾತಿ ಪಡಿತಾನೆ. ಶಾಶ್ವತವಾದ ಕೀರ್ತಿಯುಳ್ಳ ಪರಮಾತ್ಮ ನಾರಾಯಣನ ಈ ಚರಿತ್ರೆಯನ್ನ ವ್ಯಾಸ ಮಕ್ಕಳಾದಂತಹ ಶುಕರು ಹೇಳಿದ್ದಾರೆ. ಈ ಚರಿತ್ರೆ ಎಲ್ಲರ ಪಾಪವನ್ನು, ಜಗತ್ತಿನ ಪಾಪವನ್ನೇ ಹೋಗಲಾಡಿಸುವಂತಹ ಸಾಮರ್ಥ್ಯವಿರುವಂಥದ್ದು. ಭಗವದ್ಭಕ್ತರ ಕಿವಿಗೆ ಆಭರಣ ರೂಪವಾದ ಇಂತಹದ್ದನ್ನ ಯಾರು ಕೇಳ್ತಾರೋ, ಯಾರು ಕೇಳಿಸ್ತಾರೋ ಇನ್ನೊಬ್ಬರಿಗೆ, ಅವರಿಗೆ ಪರಮಾತ್ಮನಲ್ಲಿ ಭಕ್ತಿ ಶ್ರದ್ಧೆ ಉಂಟಾಗಿ ಆತ ಪರಮಾತ್ಮನ ಪರಮ ಪದವನ್ನ ಮನುಷ್ಯನೋತಿ ಶ್ರಾವಯೇ ತ್ವಾಮುರಾರೇಃ ಚರಿತಮೃತ ಕೀರ್ತೈರ್ವರ್ಣಿತಂ ವ್ಯಾಸಪುತ್ರೈಃ ಜಗದಗಭಿರಳಂ ತದ್ಭಕ್ತ ಸತ್ಕರ್ಣಪೂರಂ ಭಗವತಿ ಕೃತಚಿತ್ತೋ ಯಾತಿ ತತ್ ಕ್ಷೇಮಧಾಮ. ಶ್ರೀಮದ್ಭಾಗವತೆ ಮಹಾಪುರಾಣೇ ದಶಮಸ್ಕಂಧೇ ಉತ್ತರಾರ್ಧೆ ಮೃತಾಗ್ರಜಾನಯನಂ ನಾಮ ಪಂಚಾಶೀತಿತಮೋऽಧ್ಯಾಯಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯमुदीरयेत्. सर्वे भवन्तु सुखिनः, सर्वे सन्तु निरामयाः, सर्वे भवेत्.